ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಸೆಕೆಂಡ್ ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ನಮಗೆ ಒಂದು ಚಿಕ್ಕ ಹುಡುಗ ಹಾಸಿಗೆ ಮೇಲೆ ಮಲಗಿರೋ ಥರ ತೋರಿಸ್ತಿರ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ಇದು ವಾಯ್ಸ್ ಬರ್ತಿರುತ್ತೆ. ಸತ್ತವ್ರದ್ದು ಕಣ್ಣು ಬೇರೆ ಥರನೇ ಇರುತ್ತೆ. ಇಲ್ಲಿ ಹಾಸಿಗೆ ಮೇಲೆ ಹುಡುಗ ಹೇಗೆ ಮಲ್ಕೊಂಡಿರ್ತಾನಲ್ಲ ಅದೇ ಥರನೇ ಇಲ್ಲಿ ಜೆನಿ ಡೆಡ್ ಬಾಡಿ ಕೂಡ ಮಲಗಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಆ ಹುಡುಗಿ ನಿಜವಾಗ್ಲೂ ಸತ್ತೋಗಿದ್ಲು ಅಂತ. ಈಗ ಇಲ್ಲಿ ನಮಗೆ ಆ ಘಟನೆ ನಡೆದಿತ್ತಲ್ಲ ಆ ಟೈಮ್ನ ತೋರಿಸ್ತಿರ್ತಾರೆ. ಇಲ್ಲಿ ಏನಿರ್ತಾನೆ ಟಾರ್ಚ್ ಬಿಟ್ಕೊಂಡು ಅವಳನ್ನ ಜೆನಿನ ನೋಡ್ತಿರ್ತಾನೆ. ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ ನಾವು ಅವಳನ್ನ ಏನು ಮಾಡಿಲ್ಲ, ಅವಳನ್ನ ಮುಟ್ಟೆ ಇಲ್ಲ ಅಂತ. ಇಲ್ಲಿ ಯಾಂಗ್ಸಿ ಏನಿರ್ತಾನೆ ಅವನು ಫುಲ್ ಜೋರಾಗಿ ಅಳ್ತಿರ್ತಾನೆ. ಅವಳು ಕೂತಿದಂಗೆ ಸತ್ತೋಗಿದ್ದಾಳೆ. ಮಾತನ್ನ ಕೇಳಿದ್ಮೇಲೆ ಯಾಂಗ್ಸಿ ಜೆನಿ ಎಲ್ಲಿದ್ದಾಳೆ ಅಂತ ಜೆನಿ ಅಂತ ಹಿಂದೆ ತಿರುಗಿ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಜೆನಿ ಡೆಡ್ ಬಾಡಿನೇ ಇರೋದಿಲ್ಲ. ಯಾವಾಗ ಜೆನಿ ಡೆಡ್ ಬಾಡಿ ಅಲ್ಲಿ ಇರಲ್ವಾ ಅವಾಗ ಯಾಂಗ್ಸಿ ಹೇಳ್ತಿರ್ತಾನೆ ಎಲ್ಲೋದ್ಲು ಜೆನಿ ಇಲ್ಲೇ ಇದ್ಲಲ್ಲ ಎಲ್ಲೋದ್ಲು ಅಂತ. ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ. ಇಲ್ಲಿ ಏನಿರ್ತಾನೆ ಅವನು ಟಾರ್ಚ್ ಬಿಟ್ಕೊಂಡು ಎಲ್ಲಾ ಕಡೆ ನೋಡ್ತಿರ್ತಾನೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ವಾಯ್ಸ್ ಬರ್ತಿರುತ್ತೆ. ಇದಕ್ಕಿದ್ದಂಗೆ ಆ ಡೆಡ್ ಬಾಡಿ ಮಾಯ ಆಗೋಯ್ತು. ಸೀನ್ ಶಿಫ್ಟ್ ಆಗಿ ಇನ್ವೆಸ್ಟಿಗೇಟರ್ ನ ತೋರಿಸ್ತಾರೆ. ಇಲ್ಲಿ ಅವರು ಜೆನಿ ಮೊಬೈಲ್ ನಂಬರ್ ನ ಟ್ರೇಸ್ ಮಾಡ್ತಿರ್ತಾರೆ ಅವಳು ಎಲ್ಲಿದ್ದಾಳೆ ಅಂತ. ಆ ಇನ್ವೆಸ್ಟಿಗೇಟರ್ ಜೇನಿ ಅವ್ರ ಅಜ್ಜಿ ಹತ್ರ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೇನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ ಏನ್ ಹೇಳ್ತಿದ್ಯಾ ನೀನು, ಜೇನಿ ಜೇಜು ಐಲ್ಯಾಂಡಿಗೆ ಹೋಗಿದ್ದಾಳ. ಅದಕ್ಕೆ ಜುನ್ಮೋ ಹೇಳ್ತಿರ್ತಾನೆ ಲೊಕೇಶನ್ ಅಂತೂ ಅಲ್ಲೇ ತೋರಿಸ್ತಾ ಇರೋದು. ಇಲ್ಲಿ ಅವನು ಅಷ್ಟು ಹೇಳಿದ್ಮೇಲೆ ಮತ್ತೆ ಲೊಕೇಶನ್ ನ ಚೆಕ್ ಮಾಡ್ತಿರ್ತಾನೆ. ಮತ್ತೆ ಅದು ಜಿಜು ಐಲ್ಯಾಂಡ್ ನೇ ತೋರಿಸ್ತಿರುತ್ತೆ. ಇಲ್ಲಿ ಅವನು ಹೇಳ್ತಿರ್ತಾನೆ ಹಾ ಹೌದು ಜೆನಿದು ಫೋನು ಜಿಜು ಐಲ್ಯಾಂಡ್ ಅಲ್ಲೇ ತೋರಿಸ್ತಾ ಇದೆ. ಮೋಸ್ಟ್ಲಿ ಜೆನಿ ಫೋನು ಕೆಟ್ಟೋಗಿರ್ಬೇಕು. ಇಲ್ಲಿ ಜೆನಿ ಅವ್ರ ಅಜ್ಜಿ ಸ್ವಲ್ಪ ಕೋಪದಲ್ಲಿ ಹೇಳ್ತಿರ್ತಾರೆ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ, ಅವಳು 7 ವರ್ಷ ಹುಡುಗಿ ಇದ್ದಾಗಿಂದನು ಈ ಊರ್ನ ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಅವಳು. ಅದಕ್ಕೆ ಜುನ್ಮೋ ಹೇಳ್ತಿರ್ತಾನೆ ಹಾ ನನ್ಗೂ ಗೊತ್ತು ಅವಳು ಆ ಊರ್ನ ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಅಂತ. ಆದ್ರೆ ಲೊಕೇಶನ್ ಜಿಜು ಐಲ್ಯಾಂಡ್ ತೋರಿಸ್ತಿದ್ಯಲ್ಲ ಅಂತ ಹೇಳ್ಕೊಂಡು ಅವನು ಹಣ್ಣುಗಳನ್ನ ತಿಂತಿರ್ತಾನೆ. ಯಾರಿಗ್ ಗೊತ್ತು ನಿಜವಾಗ್ಲೂ ಈ ಸತಿ ಹೋಗಿರ್ಬೋದಲ್ವಾ. ಇಲ್ಲಿ ಅದಕ್ಕೆ ಜೇನಿ ಅವ್ರ ಅಜ್ಜಿಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಅವರು ಫೋನ್ ನ ಕಟ್ ಮಾಡ್ಬಿಟ್ಟು ಜೇನಿ ರೂಮ್ ಕಡೆಗೆ ಹೋಗ್ತಾರೆ. ಇಲ್ಲಿ ಹೋಗಿ ಅವರು ರೂಮ್ ಅಲ್ಲಿ ಇರೋ ಜೆನಿ ಡ್ರಾಯರ್ ಗಳನ್ನೆಲ್ಲ ತೆಗೆದು ನೋಡಿದ್ರೆ ಅಲ್ಲಿ ಯಾವ್ದು ಬಟ್ಟೆಗಳೇ ಇರೋದಿಲ್ಲ ಅವಳದು. ಬೆಡ್ ಹತ್ರ ಹೋಗಿ ಜೆನಿದು ಸಾಫ್ಟ್ ಟಾಯ್ ನ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಸಾಫ್ಟ್ ಟಾಯ್ ಇರಲ್ಲ. ಇಲ್ಲಿ ಅವರು ಹೇಳ್ತಿರ್ತಾರೆ ಅವಳು ಸಾಫ್ಟ್ ಟಾಯ್ ಕೂಡ ಕಾಣಿಸ್ತಾ ಇಲ್ಲ ಅಂತ. ಅವರು ಮಂಚದ ಕೆಳಗಡೆ ನೋಡಿದಾಗ ಅಲ್ಲಿ ಬ್ಯಾಗ್ ಇರೋದಿಲ್ಲ. ಇದನ್ನ ನೋಡಿ ಅವರು ಹೇಳ್ತಿರ್ತಾರೆ ಇವಳು ವಸ್ತುಗಳೆಲ್ಲ ಇಲ್ವಲ್ಲ ಇಲ್ಲಿ. ಅವರು ಮುಂದೆ ಹೋಗಿ ಜೆನಿದು ಒಂದು ಡ್ರಾಯರ್ ಇರುತ್ತೆ ಅದನ್ನ ಓಪನ್ ಮಾಡಿ ನೋಡ್ತಿರ್ತಾರೆ. ಅಲ್ಲಿ ಜೆನಿದು ಒಂದು ಪಾಸ್ಬುಕ್ ಇರುತ್ತೆ ಬ್ಯಾಂಕ್ ಅಕೌಂಟ್, ಅದು ಕೂಡ ಇರಲ್ಲ ಅಲ್ಲಿ. ಅದೇ ಡ್ರಾಯರ್ ಅಲ್ಲಿ ಜೆನಿ ಬರ್ದಿಟ್ಟಿರೋ ಅಂತ ಲೆಟರ್ ಇರುತ್ತೆ. ಜೆನಿ ಅವ್ರ ಅಜ್ಜಿ ಆ ಲೆಟರ್ ನ ಹಿಡ್ಕೊಂಡಿರ್ತಾರೆ ಅಷ್ಟೇ. ಅದೇ ಟೈಮಿಗೆ ಜೆನಿ ಅವ್ರ ಅಜ್ಜಿಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ಬೇರೆ ಯಾರು ಅಲ್ಲ ಇನ್ವೆಸ್ಟಿಗೇಟರ್ ಅಂದ್ರೆ ಜುನ್ಮೋನೆ ಕಾಲ್ ಮಾಡಿರ್ತಾನೆ. ಇಲ್ಲಿ ಅಜ್ಜಿ ಕಾಲ್ ರಿಸೀವ್ ಮಾಡಿದಾಗ ಇನ್ವೆಸ್ಟಿಗೇಟರ್ ಅಂದ್ರೆ ಜುನ್ಮೋ ಹೇಳ್ತಿರ್ತಾನೆ ಸಾರಿ ಜೆನಿ ಅವ್ರದ್ದು ಮೊಬೈಲ್ ನಿಜವಾಗ್ಲೂ ಸರಿ ಇಲ್ಲ ಅಂತ ಅನ್ಸುತ್ತೆ ಮ್ಯಾಮ್. ಇವಾಗ ಅವಳದು ಮತ್ತೆ ಲೊಕೇಶನ್ ಹೇಸುಂಗೆ ತೋರಿಸ್ತಾ ಇದೆ. ಅದು ಅಲ್ಲದೆ ಅವಳು ಹೆಡಿಲ್ರಿ ಏರಿಯಾದಲ್ಲಿ ಇದ್ದಾಳೆ. ಇಲ್ಲಿ ಅದಕ್ಕೆ ಜೆನಿ ಅವ್ರ ಅಜ್ಜಿ ಕಿಟಕಿ ಕಡೆಗೆ ತಿರುಗಿ ನೋಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೆನಿ ಪಟ್ ಅಂತ ಎದ್ ನಿಂತ್ಕೊಳ್ಳೋದನ್ನ ತೋರಿಸ್ತಾರೆ. ಇಲ್ಲಿ ಜೆನಿ ಒಳ್ಳೆ ದೇವ ತರ ನಿಂತ್ಕೊಂಡಿರ್ತಾಳೆ. ಹಿಂದೆಗಡೆ ಪೊಲೀಸ್ ಅವರು ಮಾತಾಡ್ತಿರೋದು ಕೇಳಿಸ್ತಿರುತ್ತೆ. ನೀವ್ ಹೇಳಿದ್ರಿ ಹಾರ್ಟಿ ಕಿಚನ್ ಅಜ್ಜಿ ಮೊಮ್ಮಗ್ಳದು ಡೆಡ್ ಬಾಡಿನ ನೀವ್ ನೋಡಿದ್ದು ಅಂತ ಅಲ್ವಾ. ಅದಕ್ಕೆ ಲೀ ಕೂಡ ಹೇಳ್ತಿರ್ತಾನೆ ಹಾ ಹೌದು ಹಾರ್ಟಿ ಕಿಚನ್ ಅವ್ರ ಮೊಮ್ಮಗ್ಳು ಜೆನಿದೆ ನಾನು ಡೆಡ್ ಬಾಡಿನ ನೋಡಿದ್ದು. ಇಲ್ಲಿ ಜೆನಿ ನೇಮ್ ನ ತಗೋತಿರೋದಕ್ಕೆ ಜೆನಿ ಹಿಂದೆ ತಿರುಗಿ ನೋಡ್ತಿರ್ತಾಳೆ. ಆಗ ಪೊಲೀಸ್ ಅವರು ಹೇಳ್ತಿರ್ತಾರೆ ನೀವು ಮಾತಾಡ್ತಿರೋದು ಅಲ್ಲಿ ನಿಂತಿದ್ದಾಳಲ್ಲ ಆ ಹುಡುಗಿ ಬಗ್ಗೆನಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಇಲ್ಲಿ ಹಿಂದೆ ತಿರುಗ್ಬಿಟ್ಟು ಹಾ ಹೌದು ಇದೇ ಹುಡುಗಿ ಬಗ್ಗೆ ಅಂತ. ಇಲ್ಲಿ ಯಾವಾಗ ಅವಳು ಸತ್ತಿಲ್ಲ ಎದ್ ನಿಂತಿದ್ದಾಳೆ ಅಂತ ನೋಡ್ತಾನೋ ಆಗ ಅವನು ಫುಲ್ ಶಾಕ್ ಆಗಿ ಆ ಕಡೆನೆ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ. ಇಲ್ಲಿ ಜೆನಿನ ನೋಡುವಾಗ ಜೆನಿ ಕೂಡ ಅವನ್ನೇ ನೋಡ್ಕೊಂಡು ನಿಂತಿರ್ತಾಳೆ. ಅವ್ರ ತಂದೆ ಜೆನಿನ ನೋಡಿದಾಗ ಅದು ಜೆನಿ ಅಲ್ವಾ ಅಂತ ಭಯದಲ್ಲಿ ಹೇಳ್ತಿರ್ತಾರೆ. ಆಗ ಯಾಂಗ್ಸಿ ತಿರುಗಿ ನೋಡ್ತಾನೆ. ನಕ್ಬಿಟ್ಟು ಹಂಗೆ ಅವನು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಸೀನು ಶಿಫ್ಟ್ ಆಗಿ ಈಗ ನಮ್ಗೆ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಇಲ್ಲಿ ಲೀ ಯಾಂಗ್ಸಿ ಬೋರಾ ಅವ್ರ ತಂದೆ 3 ಜನನು ಕೂತಿರ್ತಾರೆ. ಇಲ್ಲಿ ಪೊಲೀಸ್ ಅವರು ಲೀಗೆ ಹೇಳ್ತಿರ್ತಾರೆ ನೀನ್ ಹೇಳ್ದೆ ಇವರು ಡೆಡ್ ಬಾಡಿನ ಬಿಸಾಕ್ತಿರೋದ್ನ ನೀನ್ ನೋಡ್ದೆ ಅಂತ. ಲೀ ಬೋರಾ ಅವ್ರ ತಂದೆ ಮತ್ತೆ ಯಾಂಗ್ಸಿ ಕಡೆ ತಿರುಗಿ ನೋಡ್ತಿರ್ತಾನೆ. ಬೋರಾ ಅವ್ರ ತಂದೆ ಫ್ಲಾಶ್ ಬ್ಯಾಕ್ ಅಲ್ಲಿ ನಡೆದಿರೋ ಘಟನೆನ ನೆನಪಿಸ್ಕೊತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಜೆನಿ ಆಂಬುಲೆನ್ಸ್ ಅಲ್ಲಿ ಕೂತಿರ್ತಾಳೆ ಬೋರಾ ಅವ್ರ ತಂದೆ ಮತ್ತೆ ಯಾಂಗ್ಸಿ ಜೊತೆ. ಇಲ್ಲಿ ಅವಳ ಮುಖನ ಒರೆಸ್ಕೊಳ್ತಾ ಹೇಳ್ತಿರ್ತಾಳೆ ಒಪ್ಕೊಳಕ್ಕೆ ಹೋಗ್ಬೇಡ, ನೀನು ಅವ್ರ ಮುಖಕ್ಕೆ ಹೊಡ್ದಂಗೆ ಇಲ್ಲ ಅಂತ ವಾದ ಮಾಡು. ಇಲ್ಲಿ ಅದಕ್ಕೆ ಯಾಂಗ್ಸಿ ಕೂಡ ತಲೆ ಒರೆಸ್ಕೊಳ್ತಾ ಹೂ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ ನನ್ ಮಾತು ನಿಂಗೆ ಅರ್ಥ ಆಯ್ತು ತಾನೆ ಅಂತ. ಅದಕ್ಕೆ ಅವನು ಮತ್ತೆ ಹೂ ಅಂತ ಹೇಳ್ತಿರ್ತಾನೆ. ಈಗ ಮತ್ತೆ ಸೀನು ಶಿಫ್ಟ್ ಆಗಿ ಪೊಲೀಸ್ ಸ್ಟೇಷನ್ ತೋರಿಸ್ತಾರೆ. ಇಲ್ಲಿ ಬೋರಾ ಅವ್ರ ತಂದೆ ಇದನ್ನೆಲ್ಲ ನೆನ್ಪಿಸ್ಕೊಂಡ್ಮೇಲೆ ಜೋರಾಗಿ ಟೇಬಲ್ ಮೇಲೆ ಕೈ ಹೊಡಿತಾ ಎದ್ ನಿಂತ್ಕೋತಾರೆ. ಇಲ್ಲಿ ಅವರು ಒಂದು ಪೇಪರ್ ಮೇಲೆ ಕೈ ಇಟ್ಟಿರ್ತಾರೆ. ಯಾರ್ ಡೆಡ್ ಬಾಡಿ ನೀವೇ ನೋಡಿದ್ರೆ ತಾನೆ ಹುಡುಗಿ ಬದುಕಿದ್ಲು ಎದ್ ನಿಂತಿದ್ಲು. ನಾವು ಅಲ್ಲಿ ಬರೀ ಇನ್ವೆಸ್ಟಿಗೇಷನ್ ನ ಮಾಡೋದಕ್ಕೆ ಹೋಗಿದ್ವಿ, ಕಾಲ್ ಜಾರಿ ಬಿದ್ದೋದ್ವಿ ಅಷ್ಟೇ. ಆಮೇಲೆ ಅವನು ಅವ್ನ ಬಟ್ಟೆನ ಮೂಸ್ ನೋಡ್ತಾ ಪೊಲೀಸ್ ಅವ್ರಿಗೆ ತೋರಿಸ್ತಿರ್ತಾನೆ. ನಂಬಿಕೆ ಇಲ್ಲ ಅಂದ್ರೆ ನೀವೇ ಮೂಸ್ ನೋಡ್ಕೊಳ್ಳಿ ಅಂತ. ಇನ್ನೊಬ್ಬ ಪೊಲೀಸು ಫ್ರೆಶ್ ಅಪ್ ಆಗಿ ಬರ್ತಿರ್ತಾನೆ. ಇವ್ರ
ಅವ್ರು 3 ಜನ ಒರ್ಸ್ಕೊಂಡಿದ್ರಲ್ಲ ಟವಲ್, ಆ ಟವಲ್ನ ವಾಸನೆ ನೋಡಿದಾಗ ಗಬ್ ಅಂತಿರುತ್ತೆ. ಅದಕ್ಕೆ ಅವನು ಸೈಡಿಗೆ ಬಿಸಾಕ್ಬಿಡ್ತಾನೆ. ಅವ್ರ ತಂದೆ ಫುಲ್ಲು ಕೋಪದಲ್ಲಿ ಕಿರ್ಚ್ತಾ ಹೇಳ್ತಿರ್ತಾರೆ, ನಾನು 100 ಸತಿ ಹೋಗಿ ಕಂಪ್ಲೇಂಟ್ ಮಾಡಿದೀನಿ, ಯಾವಾಗ್ಲೂ ಒಂದೇ ಆನ್ಸರ್ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ, ನಮ್ ಕೈಯಲ್ಲಿ ಏನು ಇಲ್ಲ, ಇದೇ ತರನೇ ಯಾವಾಗ್ಲೂ ಆನ್ಸರ್ಗಳು ಬರುತ್ತೆ. ಕೆಲಸ ಮಾಡ್ಬೇಕಾಗಿರೋರೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾವ್ ತಾನೇ ಏನ್ ಮಾಡಕ್ಕಾಗುತ್ತೆ. ಬೋರಾ ಅವ್ರ ತಂದೆ ಇದನ್ನ ಹೇಳುವಾಗ ಲೀ ಕಡೆಗೆ ಕೈ ಮಾಡಿ ತೋರಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಲೀ ಕೂಡ ಕತ್ತೆತ್ತಿ ನೋಡ್ತಿರ್ತಾನೆ. ಇಲ್ಲಿ 1 ಸೆಕೆಂಡಿಗೆ ಬೋರಾ ಅವ್ರ ತಂದೆ ಎದ್ರುಕೊಬಿಡ್ತಾರೆ. ಆಮೇಲೆ ಮತ್ತೆ ಅವರು ಪೊಲೀಸ್ ಕಡೆ ತಿರುಗ್ತಾ ಹೇಳ್ತಿರ್ತಾರೆ, ಗೌರ್ಮೆಂಟ್ ಏನು ಮಾಡ್ತಿಲ್ವಲ್ಲ, ಅದಕ್ಕೆ ನಾವೇ ಏನಾದ್ರು ಮಾಡೋಣ ಅಂತ ಯೋಚನೆ ಮಾಡಿ ಯಾರು ಕಸ ಹಾಕ್ತಿದ್ದಾರೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಣ ಅಂತ ಹೋಗಿ ಅಲ್ಲಿ ಹೌಚ್ಕೊಂಡಿದ್ದು ಅಷ್ಟೇ. ಈ ಮಾತಿಗೆ ಯಾಂಗ್ಸಿ ಕೂಡ ಹೂ ಅಂತ ತಲೆ ಅಲ್ಲಾಡ್ಸ್ತಿರ್ತಾನೆ. ಇದನ್ನೆಲ್ಲ ನೋಡಿ ಪೊಲೀಸು ಲೀನ ಕೇಳ್ತಿರ್ತಾರೆ, ಈ ಮಾತಿಗೆ ನೀವೇನಂತೀರಾ. ಇಲ್ಲಿ ಅದಕ್ಕೆ ಲೀ ಏನಿರ್ತಾನೆ ಅವನು ಯಾಂಗ್ಸಿ ಕಡೆ ಮತ್ತೆ ಬೋರಾ ಅವ್ರ ತಂದೆ ಕಡೆ ತಿರುಗಿ ನೋಡ್ತಿರ್ತಾರೆ. ಇಲ್ಲಿ ಅವರು ಫುಲ್ಲು ಎದ್ರುಕೊಂಡಿರ್ತಾರೆ. ಆಮೇಲೆ ಲೀ ಹೇಳ್ತಿರ್ತಾನೆ, ಮೋಸ್ಟ್ಲಿ ನಾನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೀನಿ ಅನ್ಸುತ್ತೆ. ಪೊಲೀಸರು ಹೇಳ್ತಿರ್ತಾರೆ, ಹಾಗಾದ್ರೆ FIR ನ ರಿಜಿಸ್ಟರ್ ಮಾಡೋದು ಬೇಡ್ವಾ. ಲೀ ಅದಕ್ಕೆ ಹೇಳ್ತಾನೆ, ಹಾ ಮಾಡ್ಬೇಡಿ ಬಿಡಿ. ಈ ಮಾತನ್ನ ಕೇಳಿ ಬೋರಾ ಅವ್ರ ತಂದೆಗೆ ಫುಲ್ಲು ಖುಷಿ ಆಗ್ಬಿಡ್ತವ್ರು. ಯಾಂಗ್ಸಿ ಕಡೆ ನೋಡ್ಕೊಂಡು ನಗ್ತಿರ್ತಾರೆ. ಪೊಲೀಸರು ಬೋರಾ ಕಡೆ ತಿರುಗ್ಬಿಟ್ಟು, ಸರಿ ಆಯ್ತು ನೀವು ಇನ್ನಿಲ್ಲಿಂದ ಹೊರಡಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ನಾವೇನ್ ಇಲ್ಲೇ ಇರಲ್ಲ, ನಾವು ಹೋಗ್ತೀವಿ ಅಂತ. ಇಲ್ಲಿ ಅವನು ಇಟ್ಟಿರ್ತಾನಲ್ಲ ಪೇಪರ್ ಮೇಲೆ ಕೈ, ಆ ಪೇಪರು ಅವ್ನ ಕೈಗೆ ಕಚ್ಕೊಬಿಡುತ್ತೆ. ಅದು ಏನಾಗುತ್ತೆ, ಅವ್ನು ತಿರುಗ್ದಾಗ ಪೇಪರ್ ಕಟ್ ಆಗ್ಬಿಡುತ್ತೆ. ಅದಕ್ಕೆ ಇನ್ನೊಬ್ಬ ಪೊಲೀಸ್ ಹೇಳ್ತಿರ್ತಾನೆ, ಒಂದ್ ನಿಮಿಷ ಇರಿ, ನೀವ್ಯಾಕೆ ಅದನ್ನ ಅರ್ಧ ಹಾಕಿದ್ರಿ ಅಂತ. ಅವನು ಕೈನ ಕೊಡುತ್ತಿರ್ತಾನೆ, ಆದ್ರೂ ಕೂಡ ಆ ಪೇಪರ್ ಅವನ ಕೈಯಿಂದ ಕೆಳಗಡೆ ಬೀಳ್ತಾನೆ ಇರೋದಿಲ್ಲ. ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಜೆನಿ ಬೆಡ್ ಮೇಲೆ ಕುತ್ಕೊಂಡು ಚೆನ್ನಾಗಿ ತಿಂತಿರ್ತಾಳೆ. ಆಗ ಅವಳು ಹೇಳ್ತಿರ್ತಾಳೆ, ನಾನು ಹೇಳಿದ್ದೆ ತಾನೆ, ನೋಡು ನನ್ನಿಂದಾನೆ ನೀವು ಸೇಫ್ ಆಗಿದ್ದು, ಅದಕ್ಕೆ ಹೇಳೋದು ನನ್ನ ಮಾತನ್ನ ಕೇಳಿ ಅಂತ. ಇಲ್ಲಿ ಯಾಂಗ್ಸಿ ಮತ್ತೆ ಬೋರಾ ಅವ್ರ ತಂದೆ ಕೂಡ ಅಲ್ಲೇ ಕೂತಿರ್ತಾರೆ. ಅವ್ರಿಬ್ರು ತಿಂತಿರ್ತಾರೆ. ಆಗ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ನಿನ್ನಿಂದ ನಾವೇನ್ ಸೇಫ್ ಆಗಿಲ್ಲ, ನನ್ ಟ್ಯಾಲೆಂಟ್ ಇಂದ ನಾವು ಸೇಫ್ ಆಗಿರೋದು. ನೋಡು ಇದೇ ಡಿಫ್ರೆನ್ಸ್ ಇರೋದು ನಮ್ಮಿಬ್ರು ಮಧ್ಯೆ. ಅವ್ರ ತಂದೆ ಅವ್ರ ಕಡೆ ಕೈ ತೋರಿಸ್ಕೊಂಡು, ಒಬ್ಬ ಎಜುಕೇಟೆಡ್ ಜೆನಿ ಕಡೆ ಕೈ ತೋರಿಸಿ, ಇನ್ನೊಬ್ಬ ಅನ್ಎಜುಕೇಟೆಡ್, ಒಬ್ಬ ತುಂಬಾ ಒಳ್ಳೆಯವನು, ಇನ್ನ ತುಂಬಾ ಗಲೀಜ್ ನನ್ ಮಗ. ಈ ತರನೇ ಹೊಗ್ಳುಕೊಳ್ಳೋದ್ನೆಲ್ಲ ಅವ್ರಿಗೆ ಹೊಗ್ಳುಕೊಂಡು ಬೈಯೋದ್ನೆಲ್ಲ ಜೆನಿ ಕಡೆ ಕೈ ತೋರಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೆನಿ ಕೂಡ ಹೇಳ್ತಿರ್ತಾಳೆ, ಒಬ್ರು ಫುಲ್ ರಿಚ್ ಅಂಡ್ ರಿಚ್, ಇನ್ನೊಬ್ರು ಬೀದಿ ಬಿಕಾರಿ ಅಂತ. ಇಲ್ಲಿ ರಿಚ್ಗೆ ಅವಳನ್ನ ತೋರಿಸ್ಕೊಂಡು ಬಿಕಾರಿಗೆ ಬೋರಾ ಅವ್ರ ತಂದೆ ತೋರಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಬೋರಾ ಅವ್ರ ತಂದೆ ತಿಂತಿರೋದನ್ನ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಜೆನಿ ಮಾತ್ರ ತಿಂತಾ ಇರ್ತಾಳೆ. ಯಾಂಗ್ಸಿ ಕೇಳ್ತಿರ್ತಾನೆ, ನೀನು ನಿಜವಾಗ್ಲೂ ಹುಷಾರಾಗಿದ್ಯಾ ತಾನೆ, ನಿಜವಾಗ್ಲೂ ನೀನು ಉಸಿರೇ ಆಡ್ತಿರ್ಲಿಲ್ಲ, ನೀನ್ ಇವಾಗ ಆರಾಮಾಗಿದ್ಯಾ ತಾನೆ, ನಾನು ಅನ್ಕೊಂಡೆ ನೀನ್ ಸತ್ತೋಗಿದ್ಯಾ ಅಂತ. ಆಗ ಜೆನಿ ತಿಂತ ಹೇಳ್ತಿರ್ತಾಳೆ, ನನ್ಗೂ ಕೂಡ ಹಾಗೆ ಅನ್ಸಿತ್ತು, ಯಾಕೆ ಅಂದ್ರೆ ನಾನೇನೋ ತುಂಬಾ ವಿಯರ್ಡ್ ಆಗಿ ನೋಡ್ದೆ ಅಂತ ಮೇಲ್ ನೋಡ್ಕೊಂಡು ಹೇಳ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಈಗ ಒಂದು ಟನಲ್ ನ ತೋರಿಸ್ತಾರೆ. ಇಲ್ಲಿ ಜೆನಿ ಏನಿರ್ತಾಳೆ, ಆ ಟನಲ್ ಕೆಳಗಡೆ ಕೂತಿರ್ತಾಳೆ. ಯಾವ್ದೋ ಒಂದು ಲೇಡಿ ಕರಿತಿರ್ತಾಳೆ, ಏಯ್ ನೀನ್ ಏನ್ ಮಾಡ್ತಿದ್ಯಾ ಅಲ್ಲಿ, ಅಲ್ಲಿಂದ ಆಚೆಗೆ ಬಾ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜೆನಿ ವಾಯ್ಸು ಕೇಳಿಸ್ತಿರುತ್ತೆ. ಅವಳು ತುಂಬಾ ಬ್ಲರ್ ಆಗಿ ಕಾಣಿಸ್ತಿದ್ಲು, ಮತ್ತೆ ಅವಳು ಹೋಗು ಹೋಗು ಅಂತ ಹೇಳ್ತಿದ್ಲು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಏನಿರ್ತಾಳೆ ಅವಳು ಹೇಳ್ತಿರ್ತಾಳೆ, ನೀನೇನಾದ್ರೂ ಕ್ಯೂಡಿನಾ, ಅಲ್ಲಿಂದ ಎದ್ದು ಆಚೆಗ್ ಬಾ, ಗಾಳಿ ಬರ್ತಾ ಜೋರಾಗಿ ಬೀಸ್ತಾ ಇದೆ, ನೀನ್ ಆಮೇಲೆ ಅಲ್ಲೇ ಸಿಗಾಕೋಗ್ಬಿಡ್ತೀಯಾ. ಇಲ್ಲಿ ಜೆನಿ ಆ ವ್ಯಕ್ತಿ ಯಾರು ಅನ್ನೋದನ್ನ ಪೂರ್ತಿ ನೀಟಾಗಿ ನೋಡಕ್ ಆಗ್ತಿರಲ್ಲ, ಅದಕ್ಕೆ ಅವಳು ಫುಲ್ ದಿಟ್ಟಿಸಿ ನೋಡ್ತಿರ್ತಾಳೆ. ಇದನ್ನ ನೋಡಿ ಆ ಲೇಡಿ ಹೇಳ್ತಿರ್ತಾಳೆ, ಅರೆ ನೀನ್ ಯಾಕೆ ನನ್ನನ್ನ ಈ ತರ ನೋಡ್ತಿದ್ಯಾ, ಎದ್ದು ಬಾ ಅಲ್ಲಿಂದ ಫಸ್ಟ್, ನಡಿ ನನ್ ಜೊತೆ ಇಲ್ಲಿಂದ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜೆನಿ ಏನಿರ್ತಾಳೆ ಅವಳು ಚಾಪ್ಸ್ಟಿಕ್ ಅಲ್ಲಿ ಆಟ ಆಡ್ತಿರ್ತಾಳೆ. ಜೆನಿ ಮಾತನ್ನ ಕೇಳಿ ಯಾಂಗ್ಸಿ ಹೇಳ್ತಿರ್ತಾನೆ, ಹಾಗಾದ್ರೆ ನೀನು ಪೂರ್ತಿ ಸತ್ತಿರ್ಲಿಲ್ಲ, ಅರ್ಧಂಬರ್ಧ ಸತ್ತಿದ್ಯಾ, ಯಾವಾಗ ಈ ತರ ಸಾಯ್ತಾರೋ ಆಗ ಒಂದ್ ಕಾಲ್ ಇಲ್ಲಿ, ಇನ್ನೊಂದ್ ಕಾಲು ಇನ್ನೊಂದು ಪ್ರಪಂಚದಲ್ಲಿ ಇರುತ್ತೆ ಅಂತ ಹೇಳ್ತಿರ್ತಾನೆ. ಹಾಗಾದ್ರೆ ನೀನು ಸಾವನ್ನ ಮುಟ್ಟಿ ಪಟ್ ಅಂತ ವಾಪಸ್ ಬಂದಿದ್ಯಾ. ಜೆನಿ ತಿಂತ ಹೇಳ್ತಿರ್ತಾಳೆ, ಹೋ ನಿಜನಾ, ಹಾಗಾದ್ರೆ ನಾನು ಸತ್ತಿರ್ಲಿಲ್ಲ ಕೂಡ, ಹಾಗಾದ್ರೆ ನಾನು ಬಾರ್ಡರ್ ಅಲ್ಲಿದ್ದೆ, ವೀಸಾ ಸಿಗ್ಲಿಲ್ಲ ಅಂತ ನಾನು ವಾಪಸ್ ಬಂದ್ಬಿಟ್ನಾ. ಬೋರಾ ಅವ್ರ ತಂದೆ ಜೆನಿನ ಕೇಳ್ತಿರ್ತಾರೆ, ನಿಮ್ ಅಜ್ಜಿ ಗೊತ್ತಿದ್ಯಾ ನೀನ್ ಇವಾಗ ಹಾಸ್ಪಿಟಲ್ ಅಲ್ಲಿ ಇರೋದು. ಇಲ್ಲಿ ಅದಕ್ಕೆ ಜೆನಿ ಕೋಪ ಮಾಡ್ಕೊಳ್ತಾ ಹೇಳ್ತಿರ್ತಾಳೆ, ನೀನೇನಾದ್ರೂ ಮೆಂಟಲ್, ನಮ್ಮ ಅಜ್ಜಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ನಾನು ಹಾಸ್ಪಿಟಲ್ ಅಲ್ಲಿ ಇರೋದು, ಅವ್ರಿಗೆ ಒಂದು ಸಣ್ಣ ಸುಳಿವು ಕೂಡ ಸಿಗ್ಬಾರ್ದು, ಅರ್ಥ ಆಗ್ತಿದ್ಯಾ ನನ್ ಮಾತು. ಮೊದ್ಲು ನಮ್ಮ ಅಜ್ಜಿ ಈ ಜಾಗದ ರೌಡಿ ಆಗಿದ್ಲು, ಕಿಮ್ ಬಾಂಗ್ ಚುಕ್. ಆಮೇಲೆ ಅವಳು ಸ್ವಲ್ಪ ಸೀರಿಯಸ್ ಫೇಸ್ ನ ಮಾಡ್ಕೊಂಡು ಹೇಳ್ತಿರ್ತಾಳೆ, ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ಅಂತ. ಆಗ ಇಬ್ರು ಒಟ್ಟಿಗೆ ಹೇಳ್ತಾರೆ, ಏನಾಗುತ್ತೆ. ಸೀನ್ ಶಿಫ್ಟ್ ಆಗಿ ಯಾಂಗ್ಸಿ ಮತ್ತೆ ಬೋರಾ ಅವ್ರ ತಂದೆನ ತೋರಿಸ್ತಾರೆ. ಇಲ್ಲಿ ಕೆಲವರು ಏನ್ ಮಾಡಿರ್ತಾರೆ ಅಂದ್ರೆ ಅವ್ರಿಬ್ರನ್ನ ಮಣ್ಣಲ್ಲಿ ಊತ್ ಬಿಟ್ಟಿರ್ತಾರೆ, ತಲೆ ಒಂದ್ ಬಿಟ್ಟು ಮಿಕ್ಕಿದ ಬಾಡಿ ಎಲ್ಲ ಮಣ್ಣಲ್ಲಿ ಊತೋಗಿರುತ್ತೆ. ಆಗ ಈ ಜೆನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಜಾಗ ಬಿಡಿ. ಇಲ್ಲಿ ಅವರು ಮುಂದೆ ಬಂದು ನಿಂತ್ಕೊಂಡಾಗ ಬೋರಾ ಅವ್ರ ತಂದೆ ಮತ್ತೆ ಯಾಂಗ್ಸಿ, ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಮಿಂದ ತಪ್ಪಾಯ್ತು, ನಮ್ಮನ್ನ ಕ್ಷಮಿಸ್ಬಿಡಿ. ಜೆನಿ ಅವ್ರ ಅಜ್ಜಿ ಬಂದು ಮುಂದೆ ಕುತ್ಕೋತಾರೆ. ಮತ್ತೆ ಅಲ್ಲಿಂದ ಎದ್ದೋಗ್ತಾ ಹೇಳ್ತಿರ್ತಾರೆ, ಆ ತಲೆನೂ ಕೂಡ ಮಣ್ಣಲ್ಲಿ ಊತಾಕ್ಬಿಡಿ ಅಂತ. ಇಲ್ಲಿ ಅದಕ್ಕೆ ಬೋರಾ ಅವ್ರ ತಂದೆ ಅಳೋ ತರ ಮುಖ ಮಾಡ್ಕೊಂಡು ಹೇಳ್ತಿರ್ತಾರೆ, ಈ ತರ ಎಲ್ಲ ಮಾಡ್ಬೇಡಿ ಪ್ಲೀಸ್, ನಮ್ಮನ್ನ ಹೋಗಕ್ ಬಿಡಿ ಅಂತ. ಜೆನಿ ಅವ್ರ ಅಜ್ಜಿ ಹೋಗಿ ಚೇರ್ ಹತ್ರ ಕುತ್ಕೋತಾರೆ. ಅಲ್ಲಿ ನೋಡಿದ್ರೆ ಜೆನಿ ಹಿಂದೆಯಿಂದ ಹಾಯ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಒಂದ್ ನಿಮಿಷ ಇರಿ,
ಅವಳನ್ನ ಯಾಕೆ ನಮ್ಮ ಜೊತೆ ಊತಾಗ್ತಾ ಇಲ್ಲ ಅಂತ ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ನ ತೋರಿಸ್ತಾರೆ. ಇದೆಲ್ಲ ಬರೀ ಬೋರಾ ಅವ್ರ ತಂದೆದು ಇಮ್ಯಾಜಿನೇಷನ್ ಅಷ್ಟೇ. ಇಲ್ಲಿ ಅದಕ್ಕೆ ಜೆನಿ ತಿಂತ ಹೇಳ್ತಿರ್ತಾಳೆ, ಯಾಕೆ ಈ ಗಾದೆ ನಿನ್ಗೆ ಗೊತ್ತಿಲ್ವಾ, ಶ್ರೀಮಂತರ ಮಕ್ಕಳು ಏನೇ ತಪ್ಪು ಮಾಡಿದ್ರು ಆರಾಮಾಗಿ ಬಚಾವಾಗ್ತಾರೆ, ಯಾಕೆಂದ್ರೆ ಅವ್ರ ತಲೆ ಮೇಲೆ ಯಾರ ಕೈ ಇರುತ್ತೆ ಹೇಳು ಅಂತ. ಆಗ ಯಾಂಗ್ಸಿ ಪಟ್ ಅಂತ ಹೇಳ್ತಾನೆ ಅವ್ರ ಅಪ್ಪನ ಕೈ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಅದೇ ಥರನೇ ಶ್ರೀಮಂತರು ಮನೇಲಿ ಯಾರೇ ಏನೇ ತಪ್ಪು ಮಾಡಿದ್ರು ಹೆಂಗೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೋ ಅದೇ ಥರ ನಮ್ಮ ಅಜ್ಜಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೋತಾರೆ. ಅದಕ್ಕೆ ಯಾಂಗ್ಸಿ ಫುಲ್ಲು ಬೈದಲ್ಲಿ ಹೇಳ್ತಿರ್ತಾನೆ, ಹಾಗಾದ್ರೆ ಇನ್ನೊಂದು ಕೈನ ನನ್ನ ತಲೆ ಮೇಲಿಟ್ಟು ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರಾ? ಆಮೇಲೆ ಅವನೇ ಹೇಳ್ತಿರ್ತಾನೆ, ಇಲ್ಲ ಅವರು ನನ್ನನ್ನು ಪ್ರೊಟೆಕ್ಟ್ ಮಾಡಲ್ಲ, ಅವರು ನನ್ನ ಮೇಲೆ ಕೈ ಇಡಲ್ಲ, ಏನು ಮಾಡೋದು ಈಗಲೇ ನೀನೇ ಹೇಳು ಅಂತ ಬೋರ್ ಅವ್ರ ತಂದೆ ಕೈ ಹಿಡ್ಕೊಂಡು ಎಳಿತಿರ್ತಾನೆ. ಎಲ್ಲದಕ್ಕೆ ಬೋರ್ ಅವ್ರ ತಂದೆ ಹೇಳ್ತಿರ್ತಾನೆ, ನಿಜವಾಗ್ಲೂ ನಿನ್ ಕಿಡ್ನಾಪಿಂಗ್ ಐಡಿಯಾನೇ ಡಬ್ಬ ಥರ ಇತ್ತು, ಇದ್ರ ಬದಲು ನೀನು ದುಡ್ಡನ್ನ ಕಳ್ತನನೇ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಟೆನ್ಷನ್ ಮಾಡ್ಕೋಬೇಡ ನೀನು, ನಾನು ಇದೀನಲ್ಲ, ಅವ್ರ ಹತ್ರ ಬರೀ ಸುಳ್ಳು ಹೇಳ್ಬೇಕು ಅಷ್ಟೇ. ಅದಕ್ಕೆ ಬೋರ ಅವ್ರ ತಂದೆ ಹೇಳ್ತಿರ್ತಾನೆ, ಸುಳ್ಳು ಹೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ, ನಿಂಗೆ ಅನ್ಸುತ್ತಾ ಸುಳ್ಳು ಹೇಳೋದ್ರಿಂದ ಇಷ್ಟು ದೊಡ್ಡ ಪ್ರಾಬ್ಲಮ್ ಇಂದ ನಾವು ಆಚೆ ಬರ್ಬೋದು ಅಂತ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಬರೀ ಸುಳ್ಳು ಹೇಳೋದಲ್ಲ, ಆ ಸುಳ್ಳನ್ನ ನೀನು ಕೂಡ ಒಪ್ಕೋಬೇಕು, ನೀನು ಅದೇ ನಿಜ ಅಂತ ನಂಬಬೇಕು. ಬೋರ ಅವ್ರ ತಂದೆ ಈ ಮಾತನ್ನೆಲ್ಲ ಕೇಳಿ ಫುಲ್ ಟಯರ್ಡ್ ಆಗ್ಬಿಟ್ಟು ಸುಮ್ಮನೆ ಕುತ್ಕೊಬಿಡ್ತಾರೆ. ಆಗ ಯಾಂಗ್ಸಿ ಹೇಳ್ತಿರ್ತಾನೆ, ಹಾಗಾದ್ರೆ ನಾವು ಸುಳ್ಳು ಹೇಳ್ಬೇಕಾ, ನಾವು ಕಿಡ್ನಾಪ್ ಮಾಡಿಲ್ಲ ಅಂತ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಇನ್ನೇನು ಮತ್ತೆ ಇಷ್ಟು ಹೇಳಿದ್ರೆ ಸಾಕಪ್ಪ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ಬಿಡುತ್ತೆ. ಬೋರ ಅವ್ರ ತಂದೆ ಎದ್ದು ಬಂದು ಜೆನಿ ಮುಂದೆ ನಿಂತ್ಕೊಂಡು ಕೇಳ್ತಿರ್ತಾರೆ, ನನ್ಗೊಂದು ಮಾತು ಹೇಳು, ನೀನು ಈ ಪ್ಲಾನ್ನ ನೀನು ತುಂಬಾನೇ ಪ್ಲಾನ್ ಮಾಡಿದ್ದಲ್ವಾ, ನೀನು ಆ ದುಡ್ಡನ್ನ ಬರ್ತಿತ್ತಲ್ಲ, ಆ ದುಡ್ಡನ್ನ ನೀನು ಎಲ್ಲಿಗೆ ಹಾಕಿಸ್ಕೋತಾ ಇದ್ದೆ, ಹೆಂಗೆ ಇಸ್ಕೋತಿದ್ದೆ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ನನ್ನ ಬ್ಯಾಂಕ್ ಅಕೌಂಟಿಗೆ ಹಾಕಿಸ್ಕೋತಿದ್ದೆ, ನಿನ್ನ ಬ್ಯಾಂಕ್ ಅಕೌಂಟಿಗೆ ಹಾಕಿಸ್ಕೊಂಡ್ರೆ ನಿನ್ನ ತಲೆನೇ ಕತ್ತರಿಸ್ಬಿಡ್ತಿದ್ರು ಅಷ್ಟೇ. ಆಮೇಲೆ ಈ ಮಾತನ್ನ ಕೇಳಿದ ತಕ್ಷಣನೇ ಬೋರ ಅವ್ರ ತಂದೆ ಫುಲ್ ಶಾಕ್ ಆಗಿ ಟೆನ್ಷನ್ ಆಗಿಬಿಡ್ತಾರೆ. ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ಮೊದಲೇ ನಾನು ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು, ನೀನು ಮಾಡೋ ಕೆಲಸ, ನಿನ್ನ ಬ್ರೈನು, ನಿನ್ನ ತಲೆ, ನೀನು ಉಪಯೋಗಿಸೋದೆಲ್ಲನೂ ಚಿಕ್ಕ ಮಕ್ಳು ಥರನೇ, ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ಹೋಗಿ ನಿನ್ನನ್ನು ನಂಬುದ್ನಲ್ಲ. ಇಲ್ಲಿ ಜೆನಿ ಮತ್ತು ಯಾಂಗ್ಸಿ ಅಂತೂ ಆರಾಮಾಗಿ ತಿಂತಾ ಇರ್ತಾರೆ. ಇಲ್ಲಿ ಬೋರ ಅವ್ರ ತಂದೆ ಅವ್ರ ಮುಖನೆಲ್ಲ ಕಿವುಚ್ತಾ ಇರ್ತಾರೆ. ಆಮೇಲೆ ಅವರು ಹೇಳ್ತಿರ್ತಾರೆ, ನನಗೊಂದು ಗೊತ್ತಾಗ್ತಾಯಿಲ್ಲ, ಇವರಿಬ್ಬರು ಸವಾಸದಲ್ಲಿ ನಾನು ಹೆಂಗೆ ಸಿಗಾಕೊಂಡೆ ಅಂತ, ನಾನೇ ದೊಡ್ಡ ನಂಬರ್ 1 ಡಫರ್ ಅಂತ ಅವನೇ ಬೈಕೋತಿರ್ತಾನೆ. ಇಲ್ಲಿ ನೋಡಿದ್ರೆ ಯಾಂಗ್ಸಿ ಚಿಪ್ಸ್ನ ತಗೊಂಡು ಜೆನಿಗೆ ಹೇಳ್ತಿರ್ತಾನೆ, ಇದನ್ನ ತಿನ್ನು, ಇದನ್ನ ಟ್ರೈ ಮಾಡು ಅಂತ. ಇಲ್ಲಿ ಅವಳು ಯಾವ ಫ್ಲೇವರ್ ಇದು ಅಂತ ಅಂದ್ಬಿಟ್ಟು ತಿಂತಿರ್ತಾಳೆ. ಚೆನ್ನಾಗಿದೆ ಈ ಫ್ಲೇವರು, ಚೆನ್ನಾಗಿದೆ ಅಂತ ಇವರಿಬ್ರು ಚಿಪ್ಸ್ನ ತಿಂತಾ ಇರ್ತಾರೆ. ಆಗ ಬೋರ ಅವ್ರ ತಂದೆ, ನಿಮ್ಮಿಬ್ರಿಗೂ ನಾನು ಮಾತಾಡ್ತಿರೋದು ಕೇಳಿಸ್ತಾ ಇಲ್ವಾ ಅಂತ ಹೇಳ್ತಿರ್ತಾನೆ. ಅವರು ಚಿಪ್ಸ್ ತಿನ್ನೋದನ್ನ ನಿಲ್ಲಿಸ್ಬಿಟ್ಟು ನೋಡ್ತಿರ್ತಾರೆ. ಆಮೇಲೆ ಮತ್ತೆ ಚಿಪ್ಸ್ನ ತಿಂತಾರೆ. ಇಲ್ಲಿ ಅವನಿಗೆ ಕೋಪ ಮತ್ತೆ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ. ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಮಂಚನ ಎತ್ತಕ್ಕೆ ಹೋಯ್ತಾನೆ, ಆದ್ರೆ ಆ ಮಂಚ ತುಂಬಾ ಭಾರ ಇರುತ್ತೆ, ಅದಕ್ಕೆ ಅವನ ಕೈಲಿ ಎತ್ತಕ್ಕೆ ಆಗಲ್ಲ. ಇಲ್ಲಿ ಜೇನಿ ಚಿಪ್ಸ್ನ ಆಫರ್ ಮಾಡ್ತಿರ್ತಾಳೆ, ಆದ್ರೆ ಅವನು ತಿನ್ನೋದಿಲ್ಲ. ಇಲ್ಲಿ ಬೋರ ತಂದೆ ಹೇಳ್ತಿರ್ತಾನೆ, ನನಗೆ ತಲೆಯಲ್ಲಿ ಬುದ್ಧಿ ಇರ್ಲಿಲ್ಲ, ನನ್ನ ತಲೆ ಬ್ರೈನು ಎಲ್ಲೋ ಬೂಸ ತಿನ್ನಕ್ ಹೋಗಿತ್ತು ಅನ್ಸುತ್ತೆ, ಹೋಗಿ ನಿಮ್ಮ ಮಾತನ್ನ ನಂಬಿದೀನಿ, ನೀವಿಬ್ರು ನನ್ನ ಎದೆ ಮೇಲೆ ಕೂತ್ಕೊಂಡು ತಾಂಡವ ಆಡ್ತಾ ಇದ್ದೀರಾ. ಇಲ್ಲಿ ಜೆನಿ ಚಿಪ್ಸ್, ಫ್ರೆಂಚ್ ಫ್ರೈಸ್ ಎಲ್ಲಾನು ತಿಂತಿರ್ತಾಳೆ. ಆಮೇಲೆ ಯಾಂಗ್ಸಿಗೂ ಹೇಳ್ತಿರ್ತಾನೆ, ಇದು ತಿನ್ನು, ಅದು ತಿನ್ನು, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತೆಲ್ಲ. ಇಲ್ಲಿ ಬೋರ ಅವ್ರ ತಂದೆ ಹೇಳ್ತಿರ್ತಾರೆ, ಇನ್ನೊಂದ್ಸತಿ ಏನಾದ್ರೂ ನೀನು ಡಬ್ಬ ಕಿಡ್ನಾಪಿಂಗು ಡ್ರಾಮಾ ಆಡ್ಕೊಂಡು ಸಾಯ್ತಾ ಇದ್ದೀನಿ ಅಂತ ಇದಕ್ಕೆಲ್ಲ ನನ್ನ ಏನಾದ್ರು ಕರೆದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅವ್ನು ಬಾಗ್ಲ ಕಡೆ ತಿರುಗ್ತಾನೆ. ಅಲ್ಲಿ ನೋಡಿದ್ರೆ ಜೇನಿ ಅವ್ರ ಅಜ್ಜಿ ಇರ್ತಾರೆ. ಇದನ್ನ ನೋಡಿ ಅವನು ಫುಲ್ ಶಾಕ್ ಅಲ್ಲಿ ಕುತ್ಕೊಬಿಡ್ತಾನೆ. ಜೇನಿ ಅವ್ರ ಅಜ್ಜಿ ಬಂದಿರೋದನ್ನ ನೋಡಿ ರೂಮಲ್ಲಿರೋರೆಲ್ಲ ಫುಲ್ ಶಾಕ್ ಆಗ್ಬಿಡ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಇಲ್ಲಿ ಅವ್ರು 3 ಜನ ಅಜ್ಜಿನ ನೋಡ್ತಿರ್ತಾರೆ, ಆ ಅಜ್ಜಿ ಇವ್ರು 3 ಜನನ ನೋಡ್ತಿರ್ತಾರೆ. ಹೀಗೆ ತುಂಬ ಹೊತ್ತು ಹಾಗೆ ಕೂತಿರ್ತಾರೆ, ಒಳ್ಳೆ ಸ್ಟ್ಯಾಚ್ಯೂಗಳ ತರ. ಜೆನಿ ಬಾಯಲ್ಲಿ ಚಿಪ್ಸ್ ಹಾಗೆ ಇರುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಹಾಗಾದ್ರೆ ಅವರು ಎಲ್ಲಾನು ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ 3 ಜನನು ಅವ್ರ ಕಣ್ಣಲ್ಲಿ ಒಬ್ರು ಕಣ್ಣ ಒಬ್ರು ನೋಡ್ಕೊಳ್ಳೋ ತರ, ಅಂದ್ರೆ ಕಣ್ಣನ್ನ ಮಾತ್ರ ತೋರಿಸ್ತಿರ್ತಾರೆ, ಒಬ್ರನ್ನೊಬ್ರು ನೋಡ್ತಿದ್ದಾರೆ ಅನ್ನೋ ತರ. ಇಲ್ಲಿ ಜೆನಿ ಆಮೇಲೆ ಪಟ್ ಅಂತ ಹೇಳ್ತಾಳೆ, ಎದ್ದು ಓಡ್ರಿ ಅಂತ. ಅವ್ರು ನೋಡಿದ್ರೆ ಅಜ್ಜಿ ಬಾಗ್ಲಲ್ಲೇ ನಿಂತಿರ್ತಾರೆ. ಇವ್ರಿಗೆ ಬೇರೆ ಆಪ್ಷನ್ನೇ ಇರಲ್ಲ ಆಚೆ ಹೋಗೋದಕ್ಕೆ. ಇಲ್ಲಿ ಅವರು ಎಲ್ಲ ಕಡೆನೂ ಹುಡುಕ್ತಾ ಇರ್ತಾರೆ, ಎಲ್ಲ ಹೌಚ್ಕೋಬಹುದು ಅಂತ. ಅಲ್ಲಿ ಒಂದು ಚಿಕ್ಕದ ಡ್ರೆಸ್ಸಿಂಗ್ ಕಬೋರ್ಡ್ ಇರುತ್ತೆ, ಅದ್ರೊಳಗಡೆ ಹೋಗಿ ಜೆನಿ ಹೌಚ್ಕೋತಾಳೆ. ಇಲ್ಲಿ ಹೌಚ್ಕೊಂಡು ಕೂತಿರ್ತಾಳೆ. ಆಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಬರ್ತಿರುತ್ತೆ, ನಿನ್ ತಪ್ಪನ್ನ ನೀನು ಒಪ್ಕೋಬೇಕು ಅಂತ. ಇಲ್ಲಿ ಅವಳು ನಿಧಾನಕ್ಕೆ ಕೈನ ತೆಗೆದು ಎದ್ದು ನೋಡಿದ್ರೆ ಅವಳು ಬೇರೆ ಜಾಗಕ್ಕೆ ಟ್ರಾವೆಲ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಅವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾಳೆ. ಇಲ್ಲಿ ಅವಳು ಎದ್ದು ನೋಡಿದಾಗ ಅವಳು ಒಂಥರ ರಾಜ ಮಹಾರಾಜ ಕಾಲ ಇರುತ್ತಲ್ಲ ಆ ತರ ಜಾಗದಲ್ಲಿ ಇರ್ತಾಳೆ. ಇಲ್ಲಿ ಒಬ್ಬ ಹೇಳ್ತಿರ್ತಾನೆ, ಅವ್ರ ತಪ್ಪಿಗೆ ತಕ್ಕನಾದಂತ ಶಿಕ್ಷೆ ಕೊಡಿ, ಅವ್ರನ್ನ ಸಾಯಿಸಿ ಅಂತೆಲ್ಲ. ಆ ವ್ಯಕ್ತಿ ಏನಿರ್ತಾನೆ ಅವನ್ಗೆ ಪೆಟ್ಟು ಬೀಳ್ತಿರುತ್ತೆ. ಮತ್ತೆ ಅವ್ನು ಹೇಳ್ತಿರ್ತಾನೆ, ನಾನು ಏನು ತಪ್ಪು ಮಾಡಿಲ್ಲ, ಇದೆಲ್ಲ ಒಂದು ನನ್ ಮೇಲೆ ಮಾಡಿರೋ ಅಂತ ಷಡ್ಯಂತ್ರ, ನಾನು ಏನು ತಪ್ಪು ಮಾಡಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅಲ್ಲಿ ನಿಂತಿರೋ ಜನಗಳೆಲ್ಲ ಅವನ್ನ ಸಾಯಿಸಿ ಅಂತ ಕೂಗ್ತಿರ್ತಾರೆ. ಇದನ್ನೆಲ್ಲ ಜೆನಿ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಆ ಜಡ್ಜ್ ಮುಂದೆ ಒಬ್ಬ ವ್ಯಕ್ತಿನ ಚೇರಲ್ಲಿ ಕೊಂಡಿಸಿರ್ತಾರೆ, ಅವನ್ನ ಫುಲ್ ಕಟ್ ಹಾಕ್ಬಿಟ್ಟಿರ್ತಾರೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ನಿಜವಾಗ್ಲೂ ಇದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ, ನಾನು ಆ ಸ್ವರ್ಗದ ಮೇಲೆ ಹಾಣೆ ಮಾಡಿ ಹೇಳ್ತಾ ಇದ್ದೀನಿ,
ನಂಗೆ ಇದ್ರಲ್ಲಿ ಏನು ಗೊತ್ತಿಲ್ಲ ಅಂತ. ಅದಕ್ಕೆ ಆ ಜಡ್ಜು ಫುಲ್ಲು ಕೋಪದಲ್ಲಿ ಏನ್ ಹೇಳ್ತಿದ್ಯಾ ನೀನು, ಎಲ್ಲಿವರೆಗೂ ಇವನು ಸತ್ಯನ ಒಪ್ಕೊಳ್ಳಲ್ಲ ಅಲ್ಲಿವರೆಗೂ ಅವನ್ ಕಾಲ್ಗಳನ್ನ ಮುರಿದಾಕ್ತಾನೆ ಇರಿ, ಅಗ್ಲಿಸಿ ಅಗ್ಲಿಸಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ವ್ಯಕ್ತಿದು ಕಾಲ್ಗಳನ್ನ ಕಟಾಕಿರ್ತಾರೆ, ಮತ್ತೆ ಆ ಕಡೆ ಈ ಕಡೆಯಿಂದ ಕಡ್ಡಿ ತೆಗ್ದು ಆ ಕಡೆ ಈ ಕಡೆಗೆ ಎಳಿತಾ ಇರ್ತಾರೆ. ಅದರಿಂದ ಅವ್ನಿಗೆ ತುಂಬಾ ನೋವಾಗಿ ರಕ್ತ ಎಲ್ಲ ಬರ್ತಿರುತ್ತೆ. ಇದನ್ನೆಲ್ಲ ನೋಡಿ ಜೆನಿ ಫುಲ್ಲು ಎದ್ರುಕೊಬಿಟ್ಟಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೂನ್ ಮೂರ್ನ ತೋರಿಸ್ತಾರೆ. ಇಲ್ಲಿ ಅವನು ಒಂದು ಕೇಸ್ದು ಇನ್ವೆಸ್ಟಿಗೇಷನ್ ಫೋಟೋಸ್ ಗಳನ್ನೆಲ್ಲ ಇಟ್ಕೊಂಡಿರ್ತಾನೆ, ಅದ್ರ ಜೊತೆಗೆ ನೂಡಲ್ಸ್ ನ ತಿಂತಿರ್ತಾನೆ. ಜೆನಿ ಮೊಬೈಲ್ ಲೊಕೇಶನ್ ಏನೇನೋ ತೋರಿಸ್ತಿರುತ್ತೆ, ಅದಕ್ಕೆ ಅವನು ಸಿಸ್ಟಮ್ಗೆ ಹೊಡಿತಿರ್ತಾನೆ ಇದೇನು ಮತ್ತೆ ಕೆಟ್ಟೋಯ್ತಾ ಅಂತ. ಈಗ ಸೀನು ಶಿಫ್ಟ್ ಆಗಿ ಜೆನಿ ಅವ್ರ ಅಜ್ಜಿನ ತೋರಿಸ್ತಾರೆ. ಇಲ್ಲಿ ಅವರು ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ. ಅಜ್ಜಿ ಹೇಳ್ತಿರ್ತಾರೆ ಎಲ್ಲರೂ ಈಗ್ಲೇ ಆಚೆಗೆ ಬನ್ನಿ ಅಂತ. ಯಾರು ಬರ್ದಿರೋದನ್ನ ನೋಡಿ ಅವರು ಆ ಸೋಫಾಗೆ ಹೊಡಿತಾ ಹೇಳ್ತಿರ್ತಾರೆ, ಈಗ ಆಚೆಗೆ ಬರ್ಲಿಲ್ಲ ಅಂದ್ರೆ ನಾನೇ ಜುಟ್ಟು ಹಿಡ್ದು ಎಲ್ಲಾನು ಆಚೆಗೆ ಎಳಿತೀನಿ ಅಂತ. ಯಾಂಗ್ ಸೀನ ತೋರಿಸ್ತಾರೆ. ಆ ಜೆನಿ ಮಲ್ಗಿದ್ ಬೆಡ್ ಇರುತ್ತಲ್ಲ, ಆ ಸಂದಿಲಿ ಇವನು ಹಚ್ಕೊಂಡಿರ್ತಾನೆ. ಅಲ್ಲಿಂದ ನಿಧಾನಕ್ಕೆ ಮುಂದೆ ಬಂದು ಮಂಡಿ ಊರಿ ಅಜ್ಜಿ ಮುಂದೆ ಕುತ್ಕೋತಾನೆ. ಅಜ್ಜಿ ಕೂತಿರೋ ಸೋಫಾದ ಕೆಳಗಡೆನೆ ಬೋರ್ ಅವ್ರ ತಂದೆ ಹಚ್ಕೊಂಡಿರ್ತಾರೆ. ಇಲ್ಲಿ ಅವರು ನಿಧಾನಕ್ಕೆ ಫುಲ್ಲು ಗಡಗಡ ಅಂತ ನಡುಕ್ತಾ ಮಿಸ್ ಕಿಮ್ ನಿಮ್ ಕಾಲು ಅಂತ ತೋರಿಸ್ತಿರ್ತಾನೆ. ಇಲ್ಲಿ ಅದಕ್ಕೆ ಅಜ್ಜಿ ಒಂದ್ ಕಾಲ್ ಮೇಲೆ ಒಂದ್ ಕಾಲ್ನ ಹಾಕೋತಾರೆ. ಆಮೇಲೆ ಬೋರ್ ಅವ್ರ ತಂದೆ ಹೇಳ್ತಿರ್ತಾನೆ ಇನ್ನೊಂದ್ ಕಾಲು ಅಂತ. ಇಲ್ಲಿ ಅವರು ಲುಕ್ ಕೊಟ್ಟಾಗ ಹೋಗ್ಲಿ ಬಿಡಿ ಒಂದೇ ಕಾಲ್ ಸಾಕು, ನಾನು ಹಿಂಗೆ ಆಚೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಅವನು ನಿಧಾನಕ್ಕೆ ಗೋಡೆನ ಒತ್ಕೊಂಡು ಆಚೆಗೆ ಬರ್ತಿರ್ತಾನೆ. ಅವನು ಹೇಳ್ತಿರ್ತಾನೆ ನೋಡಿ ನೀವು ಒಂದೇ ಒಂದ್ ಕಾಲ್ ತೆಗ್ದ್ರಿ ಆದ್ರೂ ನಾನು ಆಚೆಗೆ ಬಂದೆ. ಇಲ್ಲಿ ಅವನು ಆಚೆಗೆ ಬರುವಾಗ ಬಿದ್ದೋಯ್ತಾನೆ. ಆಮೇಲೆ ಪಟ್ಟಂತ ಎದ್ದಿ ಮಂಡಿ ಊರಿ ಕುತ್ಕೋತಾನೆ. ಇಲ್ಲಿ ಅಜ್ಜಿ ಹುಲ್ಲು ಗೊರಾಯಿಸ್ತಿರೋದನ್ನ ನೋಡ್ಕೊಂಡು ಇವರಿಬ್ರು ಪಟಪಟ ಅಂತ ಏನೇನೋ ಹೇಳ್ತಿರ್ತಾರೆ. ಅವನೊಂದು ಇವನೊಂದು ಇಬ್ರು ಒಟ್ಟಿಗೆ ಮಾತಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಅಜ್ಜಿ ಒಂದ್ ಬೆರಳನ್ನ ತೋರಿಸಿ ಉಷ್ ಅಂತ ಅಂತಾರೆ. ಇವರಿಬ್ರು ಮಾತಾಡ್ತಿರ್ತಾರಲ್ಲ ಅದನ್ನ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ಅಜ್ಜಿನೇ ಹೇಳ್ತಿರ್ತಾರೆ ಹಾಗಾದ್ರೆ ನೀವು ದುಡ್ಡಿಗೋಸ್ಕರ ಸುಮ್ನೆ ಕಿಡ್ನಾಪಿಂಗ್ ಡ್ರಾಮಾನ ಆಡಿದ್ರ. ಅವರಿಬ್ರು ಮತ್ತೆ ವಟ ಅಂತ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಅವರು ಸ್ವಲ್ಪ ಹೊತ್ತು ಹೇಳದ್ಮೇಲೆ ಮತ್ತೆ ಅಜ್ಜಿ ಒಂದ್ ಬೆರಳನ್ನ ತೋರಿಸ್ತಾರೆ ಉಷ್ ಅಂತ. ಇವರಿಬ್ರು ಮತ್ತೆ ಸುಮ್ನಾಗ್ಬಿಡ್ತಾರೆ. ಅಜ್ಜಿ ಹೇಳ್ತಿರ್ತಾರೆ ನಿನ್ ಲೀಡರ್ ಯಾಕೆ ಇನ್ನೂ ಹಚ್ಕೊಂಡು ಕೂತಿದ್ದಾಳೆ ಅಂತ. ಇಲ್ಲಿ ಅದಕ್ಕೆ ಬೋರ್ ಅವ್ರ ತಂದೆ ಪಟ್ಟ ಅಂತ ಹೇಳ್ತಾರೆ. ಹಾ ಹೌದು ಈ ಪ್ಲಾನಿನ ಲೀಡರು ಅವರೇ, ಈ ಪ್ಲಾನ್ ಎಲ್ಲ ಅವರೇ ಮಾಡಿದ್ದು ಅಂತ. ಅವಾಗ ಅವರು ಕೈ ಎತ್ತಾರೆ ಹೊಡಿಯತ್ತರ. ಅವನು ಎದ್ರುಕೊಬಿಡ್ತಾನೆ. ಇಲ್ಲಿ ಜೆನಿ ಅವ್ರ ಅಜ್ಜಿ ಅವ್ರ ಬೆಳಗಳಲ್ಲಿರೋ ಉಂಗ್ರನ ತಿರುಗಿಸ್ತಾ ಹೇಳ್ತಿರ್ತಾರೆ ಜೆನಿ ನಿನ್ ಜೊತೆ ಇರೋ ಪಾರ್ಟ್ನರ್ಗಳು ಎಲ್ಲ ಬಾಯಿ ಬಿಟ್ಟಿದ್ದಾರೆ, ಈಗ ಬಾಯಿ ಮುಚ್ಕೊಂಡು ನೀನು ಆಚೆಗೆ ಬಂದ್ಬಿಡು. ಇಲ್ಲಿ ಇಷ್ಟೊತ್ತಾದ್ರೂ ಜೆನಿ ಆಚೆ ಬರ್ದಿರೋದನ್ನ ನೋಡಿ ಅವ ಅಜ್ಜಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ ಇವಳಂತೂ ನಾನ್ ನೋಡ್ಕೋತೀನಿ, ನನ್ಗಂತೂ ಸುಸ್ತು ಮಾಡಾಕ್ಬಿಟ್ಟಿದ್ದಾಳೆ ಇವಳು ಅಂತ. ಆ ಕಬೋರ್ಡ್ನ ತೆಗೆದು ನೋಡಿದ್ರೆ ಅಲ್ಲಿ ಯಾರು ಇರೋದೇ ಇಲ್ಲ. ಅವರು ಎಲ್ಲ ಕಡೆ ಹುಡುಕ್ತಿರ್ತಾರೆ. ಈಗ ತಾನೇ ಇಲ್ಲೇ ನನ್ನ ಕಣ್ ಮುಂದೆನೆ ಅವಳು ಒಳಗೋದ್ಲಲ್ಲ, ಎಲ್ಲಿಗೋದ್ಲು ಅಂತೆಲ್ಲ ನೋಡ್ತಿರ್ತಾರೆ. ಅವರು ಪಕ್ಕದಲ್ಲಿ ನೋಡಿ ಮತ್ತೆ ಕಬೋರ್ಡ್ ಒಳಗಡೆ ನೋಡಿದ್ರೆ ಜೆನಿ ಒಳ್ಳೆ ಬಟ್ಟೆನ ಹಾಕಿರ್ತಾರಲ್ಲ ಆ ತರ ಸ್ಟೈಲ್ ಅಲ್ಲಿ ನಿಂತಿರ್ತಾಳೆ. ಇದನ್ನ ನೋಡಿ ಅವ್ರ ಅಜ್ಜಿ ಫುಲ್ ಶಾಕ್ ಆಗಿ ಬಟ್ಟೆನೆಲ್ಲ ತಿಳ್ತಿರ್ತಾರೆ. ನೀನೆಲ್ಲ ಉಚ್ಕೊಂಡಿದ್ದೆ. ಜೆನಿ ಅದರ ಒಂದ್ ಸೆಕೆಂಡ್ ಮಾಯ ಆಗಿ ವಾಪಸ್ ಬಂದಿರೋದನ್ನ ನೋಡಿ ಇಲ್ಲಿ ಬೋರೋ ಅವ್ರ ತಂದೆ ಯಾಂಗ್ ಸೀನು ಫುಲ್ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಇಲ್ಲಿ ಜೆನಿ ಅವಳ ಮುಖನ ಅವಳು ಮುಟ್ಕೊಂಡು ಹೇಳ್ತಿರ್ತಾಳೆ ಅಜ್ಜಿ ನಾನು ನಿಮ್ ಕಣ್ಣಿಗೆ ಕಾಣಿಸ್ತಿದ್ದೀನಾ ಅಂತ. ಇಲ್ಲಿ ಅದಕ್ಕೆ ಅಜ್ಜಿ ಹೇಳ್ತಿರ್ತಾರೆ ಕಾಣಿಸ್ದೆ ಏನ್ ಮಾಡ್ತೀಯ, ನನ್ ಕಣ್ ಮುಂದೆನೆ ಇದೆಯಲ್ಲ, ನಿನ್ಗೇನ್ ಅನ್ಸುತ್ತೆ ನನ್ ಕಣ್ ಕಾಣಲ್ಲ ಅನ್ಸುತ್ತಾ, ಈಗ್ಲೇ ಆಚೆಗೆ ಬಾ ಅಂತ ಕೂಗ್ತಿರ್ತಾರೆ. ಇಲ್ಲಿ ಜೆನಿ ಅಲ್ಲಿಂದ ಜಂಪ್ ಮಾಡ್ಕೊಂಡು ಅವ್ರ ಅಜ್ಜಿನ ಹಗ್ ಮಾಡ್ಕೊಬಿಡ್ತಾಳೆ. ಅವಳು ಆ ತರ ಹಗ್ ಮಾಡ್ಕೊಂಡಿರೋದನ್ನ ನೋಡಿ ಅವ್ರ ಅಜ್ಜಿಗೂ ಭಯ ಆಗ್ಬಿಡುತ್ತೆ. ಏನಾಯ್ತು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವಳು ಅಳ್ತಾ ಹೇಳ್ತಿರ್ತಾಳೆ ಅಜ್ಜಿ ನಾನ್ ಏನ್ ಮಾಡ್ಲಿ, ನನ್ಗೇನೋ ಆಗ್ಬಿಟ್ಟಿದೆ, ನಂಗೆ ತುಂಬಾ ವಿಯರ್ಡ್ ಆಗಿ ಏನೇನೋ ಕಾಣಿಸ್ತಿದೆ ಅಂತ ಅವಳು ಅಳ್ತಿರ್ತಾಳೆ. ಜೆನಿ ಮಾತನ್ನ ಕೇಳಿ ಅವ್ರ ಅಜ್ಜಿ ಇದ್ದಿದ್ದು ಎದ್ರುಕೊಬಿಡ್ತಾರೆ. ಅವಳನ್ನ ಮುಂದೆ ನಿಲ್ಲಿಸ್ಕೊಳ್ತಾ ಏನಾಯ್ತು ಮಗ್ನೆ, ಏನಾಯ್ತು ಹೇಳು, ಈಗ್ಲೇ ಡಾಕ್ಟರ್ನ ಕರೀಲಾ, ಏನ್ ಕಾಣಿಸ್ತಿದೆ ನಿನ್ಗೆ, ನಿಂಗೇನಾದ್ರು ಜ್ವರ ಬಂದಿದ್ಯಾ ಅಂತೆಲ್ಲ ಮುಟ್ಟಿ ನೋಡ್ತಿರ್ತಾರೆ. ಇಲ್ಲಿ ಜೆನಿಗೆ ಸೂಪರ್ ಪವರ್ ಇರುತ್ತೆ, ಅದು ಟೈಮ್ ಟ್ರಾವೆಲ್ ಮಾಡೋದು. ಆದ್ರೆ ಅವಳಿಗೆ ಅದು ಗೊತ್ತಾಗೋದಿಲ್ಲ. ಇಲ್ಲಿ ಅವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾಳಲ್ಲ ಆ ಸೀನ್ ಎಲ್ಲ ನೋಡಿ ಅವಳು ತುಂಬಾ ಎದ್ರುಕೊಬಿಟ್ಟಿರ್ತಾಳೆ. ಇಲ್ಲಿ ಅದಕ್ಕೆ ಜೆನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ ಏನೂ ಆಗಲ್ಲ ನಿನ್ಗೆ, ಸುಮ್ನೆ ಇರು, ನಾನು ಇದೀನಲ್ಲ ಡಾಕ್ಟರ್ನ ಕರಿತೀನಿ, ಇಲ್ಲೇ ಇರು ಸುಮ್ನಿರು, ಏನೂ ಇಲ್ಲ ಅಂತೆಲ್ಲ ಸಮಾಧಾನ ಮಾಡ್ತಿರ್ತಾರೆ. ಆದ್ರೂ ಜೆನಿ ಫುಲ್ ಎದ್ರುಕೊಂಡು ಅಳ್ತಿರ್ತಾಳೆ. ಇದೆಲ್ಲ ಬೋರಾ ಅವ್ರ ತಂದೆಗೆ ಡ್ರಾಮಾ ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ಅವರು ಯಾಂಗ್ಸಿ ಹತ್ರ ಹೇಳ್ತಿರ್ತಾರೆ ನೋಡು ಮೊಮ್ಮಗಳು ಅನ್ನೋದ್ರದ್ದು ಅಡ್ವಾಂಟೇಜ್ ನ ಹೆಂಗೆ ಯೂಸ್ ಮಾಡ್ಕೋತಿದ್ದಾಳೆ ಅಂತ. ಈ ಮಾತಿಗೆ ಯಾಂಗ್ಸಿ ಕೋಪ ಮಾಡ್ಕೊಂಡು ಮೂಗಲ್ಲಿ ಜೋರಾಗಿ ಉಸಿರು ಬಿಡ್ತಾನೆ. ಅದು ಬೋರೋ ಅವ್ರ ತಂದೆ ಕಿವಿಗೆ ಹೋಗ್ಬಿಡುತ್ತೆ. ಅದಕ್ಕೆ ಅವ್ರಿಗೆ ಅಂತ ಅನ್ಸ್ಬಿಡುತ್ತೆ. ಜೆನಿ ಅವ್ರ ಅಜ್ಜಿ ಜೆನಿನ ಕೇಳ್ತಿರ್ತಾರೆ, ಸಮಾಧಾನ ಮಾಡ್ತಾರೆ, ಏನಾಯ್ತು ಅಂತೆಲ್ಲ. ಇಲ್ಲಿ ಜೆನಿ ಹೇಳ್ತಿರ್ತಾಳೆ ಅಜ್ಜಿ ನಾನು ಯಾವ್ದೋ ವಿಯರ್ಡ್ ಆಗಿರೋ ಜಾಗಕ್ಕೆ ಹೋಗ್ಬಿಟ್ಟಿದ್ದೆ ಅಂತ. ಅದಕ್ಕೆ ಅವ್ರ ಅಜ್ಜಿ ಕೇಳ್ತಾರೆ ಯಾವ ಜಾಗ ಅಂತ. ಇಲ್ಲಿ ಅವಳು ಎದ್ರುಕೊಂಡು ಅಮ್ಮ ಅಜ್ಜಿ ಅಂತೆಲ್ಲ ಅಳ್ತಿರ್ತಾಳೆ. ಅದಕ್ಕೆ ಜೆನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ ನಾನು ಇಲ್ಲೇ ಇದೀನಲ್ಲ, ಎದ್ರುಕೋಬೇಡ, ಕುತ್ಕೋ, ಆರಾಮಾಗಿ ಕುತ್ಕೋ, ಉಸಿರಾಡು, ಜೋರಾಗಿ ಉಸಿರು ತಗೋ, ಉಸಿರು ಬಿಡು ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ವಾರ್ಡ್ ಆಚೆಗಡೆ ಲೀ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಿರ್ತಾನೆ. ಲೀ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಹ್ಯಾಟ್ ನ ಸರಿ ಮಾಡ್ಕೊಂಡು ಅವನಲ್ಲಿಂದ ಹೊರಟೋಗ್ತಾನೆ. ಸೀನ್ ಶಿಫ್ಟ್ ಆಗಿ ಈಗ ಬೊಂಗ್ ಪಾಲ್ನ ತೋರಿಸ್ತಾರೆ. ಇಲ್ಲಿ ಅವನು ಹೇಳ್ತಿದ್ದಾನೆ ನೀನು ಯಾರನ್ನಾದ್ರೂ ಹುಡುಕ್ತಾ ಇದೀಯಾ, ಯಾರನ್ನ, ಚಿರಂಜೀವಿ ಮಕ್ಳನ್ನ, ಗೊತ್ತಿಲ್ಲ, ಈ ಚಿರಂಜೀವಿ ಮಕ್ಳ ಬಗ್ಗೆ ನನ್ಗೇನೋ ಗೊತ್ತಿಲ್ಲ. ಆಗ ಪೂರ್ತಿ ಬೆಂಕಿ ಎತ್ಕೊಬಿಟ್ಟಿತ್ತು, ಆಗ ಎಲ್ಲಾ ಮಕ್ಳು ಅಲ್ಲೇ ಇದ್ರು, ಆದ್ರೆ ಆ ಚಿರಂಜೀವಿ ಮಕ್ಳ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಆಮೇಲೆ ಅವರು ತುಂಬಾ ಯೋಚನೆ ಮಾಡಿದ್ಮೇಲೆ ಹೇಳ್ತಿರ್ತಾರೆ ಆದ್ರೆ ನನ್ಗೆ ಒಬ್ಬ ಚಿರಂಜೀವಿ ಮಗನ್ ಬಗ್ಗೆ ಗೊತ್ತಿದೆ. ಯಾಕೆಂದ್ರೆ ಆ ಮಗುನ ಅವತ್ತು ಬೆಂಕಿಯಿಂದ ನಾನೇ ಕಾಪಾಡಿದ್ದು.
ಅವನು 3972 ಅಂತ ನಂಬರ್ನ ಹೇಳ್ತಿರ್ತಾರೆ. ಈಗ ಆ ಇನ್ಸಿಡೆಂಟ್ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಅವ್ರು ಇರೋ ಜಾಗದಲ್ಲಿ ಬೆಂಕಿ ಎತ್ಕೊಂಡ್ಬಿಟ್ಟಿರುತ್ತೆ. ಆಗ ಒಂದು ಹುಡುಗ ಓಡ್ ಬರ್ತಾ ಗೇಟ್ ಹತ್ರ ನಿಂತ್ಕೊಂಡು ಹೇಳ್ತಿರ್ತಾನೆ. ಇಲ್ಲಿ ಬೊಂಕ್ಪಾಲ್ ಏನಿರ್ತಾನೆ ಆ ಜಾಗದ ವಾಚ್ಮ್ಯಾನ್ ಆಗಿರ್ತಾನೆ. ಆಗ ಹುಡುಗ ಹೇಳ್ತಿರ್ತಾನೆ, ಅಂಕಲ್ ಪ್ಲೀಸ್ ನಿಂತ್ಕೊಳ್ಳಿ, ಈ ಬೆಂಕಿಯಿಂದ ನನ್ನನ್ನ ಕಾಪಾಡಿ, ಈ ಗೇಟ್ನ ಓಪನ್ ಮಾಡಿ, ನಂಗೆ ಆಚೆ ಬರೋದಕ್ಕೆ ಬಿಡಿ. ಅದಕ್ಕೆ ಬೊಂಕ್ಪಾಲ್ ಮುಂದೆ ಹೋಗಿ ಆ ಗೇಟ್ನ ಓಪನ್ ಮಾಡಿ ಆ ಮಗುನ ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ನ ತೋರಿಸ್ತಾರೆ. ಇಲ್ಲಿ ಬೊಂಕ್ಪಾಲ್ ಮುಂದೆ ಒಂದು ಲೇಡಿ ಕೂತಿರ್ತಾರೆ. ಅವರು ನಗ್ತಾ ಕೇಳ್ತಿರ್ತಾರೆ, ಇನ್ನು 1972ನ ಆ ಮಗುನ ನೀನೇನ ಬೆಂಕಿಯಿಂದ ಕಾಪಾಡಿದ್ದು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಬೊಂಕ್ಪಾಲು ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾನೆ. ಹೌದು, ಆ ಮಗುನ ನಾನೇ ಕಾಪಾಡಿದ್ದು, ಮತ್ತೆ ಆ ಮಗು ACNCಗೆ ವಾಪಸ್ ಬಂದಿದ್ದಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಹ್ಞೂ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬೊಂಕ್ಪಾಲ್ ಹೇಳ್ತಿರ್ತಾನೆ, ಆದ್ರೆ ಅವನು ನನ್ನನ್ನು ಗುರ್ತಿಡಿಲಿಲ್ಲ, ಆದ್ರೆ ನಾನು ಒಂದು ಸೆಕೆಂಡಲ್ಲಿ ಅವನ್ನ ಕಣ್ಣಿಡ್ದ್ಬಿಟ್ಟೆ. ಈಗ ಅವನು ತುಂಬಾ ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತೆಲ್ಲ ಹೇಳ್ತಿರ್ತಾರೆ. ಸಾರಿ, ಅದು ನಂಬರ್ ಬಂದು 3972, ನಾನು 1972 ಅಂತ ಹೇಳ್ಬಿಟ್ಟೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಅವನು 3972ನೇ ಆಗಿರ್ತಾನೆ, ಯಾಕೆಂದ್ರೆ ನೀನ್ ಹೇಳ್ತಿದ್ಯಲ್ಲ ಅದು ಅವನೇ ಆಗಿರ್ತಾನೆ ಅಂತೆಲ್ಲ ಹೇಳ್ತಿರ್ತಾಳೆ. ಸರಿ, ಈಗ ಮೊದಲು ನೀನು ಊಟ ಮಾಡು, ಊಟ ತಣ್ಣಗಾಗ್ಬಿಡುತ್ತೆ ಇಲ್ಲ ಅಂದ್ರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಬೊಂಕ್ಪಾಲ್ ನೋಡಿದಾಗ ಟೇಬಲ್ ಮೇಲೆ ತುಂಬಾ ತರ ವೆರೈಟಿ ಊಟಗಳನ್ನ ಇಟ್ಟಿರ್ತಾರೆ. ಇಲ್ಲಿ ಅವನು ತಿಂತ ಹೇಳ್ತಿರ್ತಾನೆ, ವಾವ್ ಎಷ್ಟು ಚೆನ್ನಾಗಿದೆ, ಎಷ್ಟೋ ವರ್ಷಗಳಾಗೋಯ್ತು ನಾನು ಈ ತರ ಊಟ ಮಾಡಿ, ಅದು ನಿನ್ ಮುಂದೆ ಕುತ್ಕೊಂಡು ಈ ತರ ಮನೆ ಊಟ ಮಾಡಿ. ಬೊಂಕ್ಪಾಲು ಫುಲ್ಲು ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಅವರು ಊಟ ಮಾಡ್ತಾ ಹೇಳ್ತಿರ್ತಾರೆ, ನೀನು ಸತ್ ಮೇಲೆ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಮತ್ತೆ ಈ ದಿನಗಳನ್ನ ನಾನು ಅನ್ಭವಿಸ್ಬೋದು, ನೋಡ್ಬೋದು ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಕೂಡ ನಗ್ತಾ ಇರ್ತಾಳೆ. ಇಲ್ಲಿ ಬೊಂಕ್ಪಾಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನಗೆ ತುಂಬಾ ಖುಷಿ ಆಯ್ತು ನಿನ್ನನ್ನ ಮತ್ತೆ ನೋಡಿ. ಇಷ್ಟ ಹೇಳದ್ಮೇಲೆ ಅವನು ಮತ್ತೆ ಊಟನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಜಸ್ಟ್ ಬೊಂಕ್ಪಾಲ್ ಅವ್ರದ್ದು ಇಮ್ಯಾಜಿನೇಷನ್. ಈ ತರ ಅವರು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಆಚೆ ನಿಂತಿರೋರು ಮಾಡ್ತಿರ್ತಾರೆ. ಆ ಜೈಲಿಂದ ಆಚೆಗಡೆ 3 ಜನ ವ್ಯಕ್ತಿಗಳು ನಿಂತಿರ್ತಾರೆ. ಇದ್ರಲ್ಲಿ ಒಬ್ಳು ಹೇಳ್ತಿರ್ತಾಳೆ, ನೀನು ಕೇಳಿಸ್ಕೊಂಡೆ ಅಲ್ವಾ 3972. ಆ ಗುಂಪಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಒಂದು ಫೈಲ್ ನ ಇಟ್ಕೊಂಡಿರ್ತಾನೆ. ಅದ್ರಲ್ಲಿ ಆ 3972 ಮಗು ಯಾವ್ದು ಅನ್ನೋದನ್ನ ಹುಡುಕ್ತಿರ್ತಾನೆ. ಅದ್ರಲ್ಲಿ ತುಂಬಾ ಜನ ಮಕ್ಳದ್ದು ಫೋಟೋಸ್ ಇರುತ್ತೆ. ಇದೇ ತರನೇ ಅವ್ರಿಗೆಲ್ಲ ನಂಬರ್ಗಳನ್ನ ಕೊಟ್ಟಿರ್ತಾರೆ. ಹಿಂದೆಗಡೆ ಬೊಂಕ್ಪಾಲ್ ಏನಿರ್ತಾನೆ, ಅವನು ಇದನ್ನೆಲ್ಲ ನೋಡಿ ಶಾಕ್ ಆಗ್ಬಿಡ್ತಾನೆ. ಹನಿ ಎಲ್ಲೋದೆ ನೀನು, ಯಾಕೆ ನೀನು ನನ್ಗೆ ಕಾಣಿಸ್ತಿಲ್ಲ, ನಾನು ಎಲ್ಲಿದ್ದೀನಿ, ಇದ್ಯಾವ ಜಾಗ, ನಾನು ಇಲ್ಲೇನ್ ಮಾಡ್ತಿದ್ದೀನಿ, ನಾನು ಇಲ್ಲಿಗೆ ಹೆಂಗ್ ಬಂದೆ ಅಂತೆಲ್ಲ ಅವನು ಕಿರ್ಚ್ಕೋತಾ ಇರ್ತಾನೆ. ಇಲ್ಲಿ ಫೈನಲಿ ಆ 3972 ಮಗು ಫೋಟೋ ಸಿಗುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಮಕ್ಳನ್ನೆಲ್ಲ ಎಕ್ಸ್ಪೆರಿಮೆಂಟ್ ಲ್ಯಾಬಿಗೆ ಕರ್ಕೊಂಡ್ ಬರ್ತಿರೋ ತರ ತೋರಿಸ್ತಿರ್ತಾರೆ. ಇಲ್ಲಿ ಎಲ್ಲಾ ಮಕ್ಳಿಗೂ ಒಂದು ಯೂನಿಫಾರ್ಮ್ ನ ಹಾಕಿರ್ತಾರೆ. ಅದ್ರ ಮೇಲೆ ಕೆಲವು ನಂಬರ್ಸ್ ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಮಕ್ಳು ಒಳಗ್ ಬರ್ತಾ ಇದ್ದಂಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಿರ್ತಾರೆ. ಇದು ಒಂದು ಎಕ್ಸ್ಪೆರಿಮೆಂಟ್ ಲ್ಯಾಬ್ ಆಗಿರುತ್ತೆ. ಹಿಂಗೆ ಈ ಮಕ್ಳು ಮುಂದೆ ನಡ್ಕೊಂಡು ಬರ್ತಿರುವಾಗ ಆಲ್ರೆಡಿ ಅಲ್ಲಿ ತುಂಬಾ ಜನ ಮಕ್ಳನ್ನ ಒಂಥರ ಜೈಲ್ ತರ ಮಾಡಿ ಅದ್ರೊಳಗಡೆ ಕೂಡಾಕಿರ್ತಾರೆ. ಇಲ್ಲಿ ಈ ಬ್ಯಾಚು ಫುಲ್ಲು ಹಾಗೆ ನಡ್ಕೊಂಡು ಬರ್ತಿರುತ್ತೆ. ಈ ಬ್ಯಾಚು ಒಂದ್ ಜಾಗಕ್ಕೆ ಬಂದು ನಿಂತ್ಕೊಂಡಾಗ ಅಲ್ಲಿ ಮೇನ್ ಡಾಕ್ಟರ್ ಏನಿರ್ತಾನಲ್ಲ ಅವನು ಬರ್ತಿರ್ತಾನೆ. ಡಾಕ್ಟರು ಮುಂದೆ ಬಂದಾಗ 3972 ಮಗುನೇ ಅವನು ಆಯ್ಕೆ ಮಾಡ್ಕೋತಾನೆ. ಇಲ್ಲಿ ಅವ್ನು ತಲೆ ಸೋರ್ಬೇಕು ಅಂದಾಗ ಆ ಮಗು ಫುಲ್ಲು ಎದ್ರುಕೋಬಿಡುತ್ತೆ. ಇಲ್ಲಿ ಅವನು ಸ್ಮೈಲ್ ಮಾಡಿ ಆ ಮಗುನ ತಲೆ ಸೋರ್ತಿರ್ತಾನೆ. ಇಲ್ಲಿ ತುಂಬಾ ಜನ ಮಕ್ಕಳು 3972ಗೆ ಡಾಕ್ಟರ್ ಹತ್ರ ಮಾಡ್ತಿರೋದನ್ನ ಫುಲ್ ದಿಟ್ಟಿಸ್ಕೊಂಡು ನೋಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಎಕ್ಸ್ಪೆರಿಮೆಂಟ್ 3972 ಮಗು ಮೇಲೆ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವ್ನ ಬಾಡಿಗೆ ಒಂದು ಇನ್ಸುಲಿನ್ ನ ಇಂಜೆಕ್ಟ್ ಮಾಡಿ ಅದರಿಂದ ಬ್ಲೂ ಕಲರ್ ಲಿಕ್ವಿಡ್ ನ ಅವ್ನ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಇನ್ನು ಸಮ್ ಆಫ್ ಅಮೌಂಟ್ ಬ್ಲೂ ಕಲರ್ ಲಿಕ್ವಿಡ್ ನ ಇನ್ಸುಲಿನ್ ಗೆ ಆಡ್ ಮಾಡ್ತಿರ್ತಾರೆ. ಇಲ್ಲಿ 3972 ಮಲ್ಗಿರ್ತಾನಲ್ಲ ಅದ್ರ ಪೆಟ್ ಪಕ್ಕದಲ್ಲಿ ಇನ್ನೊಂದು ಮಗು ಇರುತ್ತೆ. ಇಲ್ಲಿ ಅವನು ಕೇಳ್ತಿರ್ತಾನೆ, ನೀನು ಅನಾಥನ ಅಂತ. ಇಲ್ಲಿ ಅದಕ್ಕೆ 3972 ಹೇಳ್ತಾನೆ, ನನಗೆ ಏನು ನೆನಪಿಲ್ಲ ಅಂತ. ಅದಕ್ಕೆ ಆ ಹುಡುಗ ಕೇಳ್ತಿರ್ತಾನೆ, ಏನು ನಿನಗೆ ಏನು ನೆನಪಿಲ್ವಾ, ನಿಮ್ಮ ಅಮ್ಮನೂ ನೆನಪಿಲ್ವಾ, ನಿಮ್ಮ ಅಪ್ಪನೂ ನೆನಪಿಲ್ವಾ ನಿನಗೆ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ 3972 ಸೀದಾ ಮಲ್ಕೊಂಡು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಮತ್ತು ಟ್ರೈ ಮಾಡ್ತಿರ್ತಾನೆ ನೆನಪಿಸ್ಕೊಳಕ್ಕೆ. ಈಗ ಕೆಲವು ವಿಷನ್ಗಳು ತೋರಿಸ್ತಾರೆ, ಆದರೆ ಅದು ತುಂಬ ಬ್ಲರ್ ಆಗಿರುತ್ತೆ. ಬಟ್ಟೆನ ಯಾರೋ ಒಣಗಾಕಿರ್ತಾರೆ, ಅದು ಹಾರಾಡ್ತಿರುತ್ತೆ. ಮತ್ತು ಹೂವಿಂದ ದುಂಬಿ ಆರೋಗ್ತಿರುತ್ತೆ, ನಳ್ಳಿಯಿಂದ ನೀರು ಕೆಳಗೆ ಬೀಳ್ತಿರುತ್ತೆ. ಈಗ ಇಲ್ಲಿ ನಮಗೆ ಒಂದು ಲೇಡಿನ ತೋರಿಸ್ತಾರೆ, ಅವರ ಇಲ್ಲಿ ಬಟ್ಟೆ ಒಣಗಾಕ್ತಿರೋದು. ಅದು ಅವ್ರ ವಿಷನ್ ತುಂಬ ಬ್ಲರ್ ಆಗಿರುತ್ತೆ. ಇಲ್ಲಿ ಅವರು ನಗ್ತಾ ಹಿಂದೆ ನೋಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಒಂದು ರೂಮ್ ನ ತೋರಿಸ್ತಾರೆ. ಈಗ ಇನ್ಸುಲಿನ್ ಎಲ್ಲ ಆಡ್ ಆಗಿ ಆ ಪವರ್ ಅವ್ರಿಗೆ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ರೂಮ್ಗೆ ಕರ್ಕೊಂಡ್ ಬಂದಿರ್ತಾರೆ. ಇಲ್ಲಿ ತುಂಬಾ ಜನ ಮಕ್ಕಳು ಮತ್ತೆ ಅದನ್ನ ಟೆಸ್ಟ್ ಮಾಡಕ್ಕೆ ಡಾಕ್ಟರು ಎಲ್ಲರೂ ಅಲ್ಲಿ ಇರ್ತಾರೆ. ಇಲ್ಲಿ 3972ಗೆ ಇರೋ ಪವರ್ ಅವ್ನ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಿರೋದಿಲ್ಲ. ಅದಕ್ಕೆ ಆ ವಸ್ತುಗಳೆಲ್ಲ ಹಾರಾಡ್ತಿರುತ್ತೆ. ರೂಮಲ್ಲಿ ಏನೇನಿರುತ್ತೆ, ಚೇರು, ಟೇಬಲು, ಬಾಲ್ಸು, ಬುಕ್ಸ್
ಬಾಕ್ಸು ಗೊಂಬೆ ಎಲ್ಲ ಹಾರಾಡ್ತಿರುತ್ತೆ. ಅವ್ನಿಗೆ ಆ ಪವರ್ನ ಕಂಟ್ರೋಲ್ ಮಾಡ್ತಿರಕ್ಕಾಗಲ್ಲ. ಆ ರೂಮಲ್ಲಿರೋ ಮಕ್ಕಳೆಲ್ಲ ಸಂಧಿಗೊಂದಿಲಿ ಹೌಚ್ಕೊಂಡಿರ್ತಾರೆ. ಡಾಕ್ಟರ್ಗಳು ಕೂಡ ಹೌಚ್ಕೊಂಡಿರ್ತಾರೆ. ಪವರು ಫುಲ್ಲು ಔಟ್ ಆಫ್ ಕಂಟ್ರೋಲ್ ಹೋಗಿ ಒಂದು ಚೇರ್ ಬಂದು 3972ಗೆ ಹೊಡಿಬೇಕಾಗಿರುತ್ತೆ. ಆದರೆ ಒಂದು ಚಿಕ್ಕ ಹುಡುಗ ಮುಂದೆ ಬಂದು ಅವನ್ನ ಕಾಪಾಡ್ಬಿಡ್ತಾನೆ. ಆದರೆ ಚೇರು ಅವನ ತಲೆಗೆ ಜೋರಾಗಿ ಏಟಾಗ್ಬಿಡುತ್ತೆ. ಇಲ್ಲಿ ಇವರಿಬ್ರು ಹೀಗೆ ನೆಲದ ಮೇಲೆ ಬಿದ್ಮೇಲೆ ಆ ಪವರು ಡೌನ್ ಆಗಿ ಆ ಮೇಲ್ಗಡೆ ಹಾರಾಡ್ತಿದ್ದ ಎಲ್ಲ ವಸ್ತುಗಳು ಕೆಳಗಡೆ ಬಿದ್ದೋಗುತ್ತೆ. ಆಮೇಲೆ ಅವರು ಎದ್ದು ಕೂತ್ಕೋತಾರೆ. ಇಲ್ಲಿ 3972 ನೋಡಿದ್ರೆ ಆ ಮಗುಗೆ ರಕ್ತ ಬರ್ತಿರುತ್ತೆ. ಅವನ ತಲೆಯಲ್ಲಿ ಬ್ಲಡ್ ಹರಿತಾ ಇರುತ್ತೆ. ಇದನ್ನ ನೋಡಿ ಅವನು ಫುಲ್ಲು ಭಯ ಪಟ್ಕೊಬಿಡ್ತಾನೆ. ಆಗ ಚಿಕ್ಕ ಹುಡುಗ ಹೇಳ್ತಿರ್ತಾನೆ, ನೀನು ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ನಾನು ಏನು ಸಾಯೋದಿಲ್ಲ ಅಂತ. ಅದಕ್ಕೆ 3972 ಶಾಕ್ ಆಗಿ ಕೇಳ್ತಾನೆ, ಏನು ಹೇಳ್ತಿದ್ಯಾ ನೀನು? ಹಾಗಾದರೆ ನೀನು ಲೈಫಲ್ಲಿ ಯಾವತ್ತೂ ಸಾಯೋದೇ ಇಲ್ವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಮಗು ಏನು ಆನ್ಸರ್ ಮಾಡಲ್ಲ. ಅವನು ಕೈಯಲ್ಲಿ ಮುಚ್ಕೊಂಡಿರ್ತಾನಲ್ಲ ಆ ಗಾಯನ, ಅದನ್ನು ತೆಗಿತಾನೆ. ಅದು ನೋಡಿದ್ರೆ ಗಾಯ ಆಟೋಮೆಟಿಕ್ಕಾಗಿ ವಾಸಿಯಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಚಿಕ್ಕ ಹುಡುಗ ಹೇಳ್ತಿರ್ತಾನೆ, ಮತ್ತೆ ಕಾನ್ಸಂಟ್ರೇಟ್ ಮಾಡು, ನಿನ್ನ ಕೈಲಿ ಆಗುತ್ತೆ, ಆ ಬುಕ್ನ ಫೋಕಸ್ ಆಗಿ ಇಟ್ಕೊಂಡು ನೀನು ಟ್ರೈ ಮಾಡು. ಅದಕ್ಕೆ 3972 ಕೂಡ ಹೂ ಅಂತ ಹೇಳ್ಬಿಟ್ಟು ಅವನು ಬುಕ್ ಕಡೆಗೆ ತಿರುಗಿ ಅವನ ಕೈನ ಮುಂದೆ ಮಾಡಿ ಫೋಕಸ್ ಮಾಡ್ತಿರ್ತಾನೆ ಆ ಬುಕ್ನ ಅವನ ಕಡೆಗೆ ಹೇಳ್ಕೊಳ್ಳೋದಕ್ಕೆ. ನಿಮ್ಗೇನು ಅನ್ಸುತ್ತೆ, 3972 ನಿಜವಾಗ್ಲೂ ಆ ಬುಕ್ನ ಅವನು ಕಂಟ್ರೋಲ್ ಮಾಡ್ಬೋದಾ? ಈ 3972 ಯಾರಾಗಿರ್ಬೋದು? ನಿಮ್ಗೇನಾದ್ರೂ ಗೊತ್ತಾದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಗೆಸ್ ಮಾಡಿ ನೋಡೋಣ ಆ 3972 ಯಾರಾಗಿರ್ಬೋದು ಅಂತ. ಸೊ ಇಲ್ಲಿಗೆ ಎಪಿಸೋಡ್ 2 ಪಾರ್ಟ್ 1 ಕಂಪ್ಲೀಟ್ ಆಗುತ್ತೆ. ಪಾರ್ಟ್ 2 ಆದಷ್ಟು ಬೇಗ ತರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.